ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋऽತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಪ್ರಸಾದಜಾನ್ ಇತರಾನಾತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಶ್ರೀಗುರುಭ್ಯೋ ನಮಃ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಭೂಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಶುರೇಶ್ವರೈಶ್ಚ ಮಥಿತೋ ಯಕೃಷ್ಣದುಗ್ಧಾಂಬುಧಿಃ ಸ್ವೇಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಸಚ್ಚಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ಧಾಸ್ಯಾಮಿ ಭಾಗ್ಯೈಃ ಸಹ. ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಗ್ರಿರ್ಭವೇ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜಿವಕ್ತ್ರಂ ಭಜೆ. ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾದ ಕಾಲ ಇದು. ಯುಗಾದಿಯ ಒಂದು ಮಹಾ ಉತ್ಸವ. ಬ್ರಾಹ್ಮಣರಿಗೆ ಹಿಂದೂ ಧರ್ಮದಲ್ಲಿ ಇದು ಒಂದು ಶ್ರೇಷ್ಠವಾದ ಒಂದು ಉತ್ಸವ ಅಂತ ಪರಿಗಣಿಸಲ್ಪಟ್ಟಿದೆ. ಅಂತಹ ಒಂದು ಉತ್ಸವದ ಸಂದರ್ಭದಲ್ಲಿ ನೀವು ಸೇರಿರೋದು ಅದು ರಾಮಚಂದ್ರ ದೇವರ ಮುಖ್ಯಪ್ರಾಣ ದೇವರ ಸನ್ನಿಧಿಯಲ್ಲಿ ಸೇರಿರೋದು ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸುತ್ತಾ, ಹಿಂದೆ ನೋಡಿದಂತೆ ಕೃಷ್ಣಾವತಾರ ಆದದ್ದು ಭೂಭಾರ ಹರಣಕ್ಕಾಗಿ ಕೃಷ್ಣಾವತಾರ ಆದದ್ದು. ಆ ಸಂದರ್ಭದಲ್ಲಿ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳು ಪರಮಾತ್ಮನನ್ನು ಅಂದರೆ ಬ್ರಹ್ಮ, ರುದ್ರ, ಇಂದ್ರ ಇವೇ ಮೊದಲಾದ ದೇವತೆಗಳು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದರೆ ಏನರ್ಥ? ಭೂಭಾರ ಹರಣ ಮಾಡೋದಕ್ಕೆ ಅವರೆಲ್ಲರೂ ಕೂಡ ಅಸಮರ್ಥರಾಗಿದ್ದಾರೆ. ಯಾಕೆ ಅಸಮರ್ಥರಾಗಿದ್ದಾರೆ ಅಂತ ನೋಡಿದರೆ, ದೈತ್ಯರು ಭೂಮಿಯಲ್ಲಿ ಹುಟ್ಟಿದ್ದಾರೆ. ಆಯಿತು, ದೈತ್ಯರು ಭೂಮಿಯಲ್ಲಿ ಹುಟ್ಟಿದರೆ ಏನಾಯಿತು? ಬ್ರಹ್ಮರುದ್ರಾದಿಗಳು ಅವ್ರನ್ನ ಸಂಹಾರ ಮಾಡಬಾರ್ದೆ? ಹಾಗೆ ಅಂದರೆ ಆ ದೈತ್ಯರಿಗೆ ನೀವು ಅಪಮೃತ್ಯು ಅಥವಾ ಮೃತ್ಯುವನ್ನು ಗೆಲ್ಲುವವರಾಗ್ರಿ ಅಂತ ವರ ಕೊಟ್ಟದ್ದು ಯಾರು? ಇದೇ ಬ್ರಹ್ಮರುದ್ರಾದಿ ದೇವತೆಗಳು. ಸ್ವಲ್ಪ ಆಲೋಚನೆ ಮಾಡಿ, ಯಾರೂ ಕೂಡ ದೈತ್ಯರು ವಿಷ್ಣುವಿನ ಹತ್ರ ವರ ಪಡೆದವರು ಅಂತ ಇದ್ದಾರಾ ನೋಡಿ? ಎಲ್ಲ ದೈತ್ಯರು, ಮಹಾಭಾರತ ರಾಮಾಯಣ ತೆಗೆದು ನೋಡಿದರೆ ಎಲ್ಲ ದೈತ್ಯರು ಕೂಡ ಬೇಡಿಕೊಳ್ಳೋದು ಬ್ರಹ್ಮದೇವರನ್ನೇ ಅಥವಾ ರುದ್ರದೇವರನ್ನೇ. ವರ ಬೇಡೋದು ಹಿರಣ್ಯಕಶಿಪು ನೋಡಿ, ಬ್ರಹ್ಮದೇವರನ್ನೇ ಕುರಿತು ವರ. ಕುಂಭಕರ್ಣ ಬ್ರಹ್ಮದೇವರ ವರ. ಈ ರೀತಿಯಾಗಿ ಜರಾಸಂಧ ಈಗ ಹುಟ್ಟಿದವ, ಅವನು ಕೂಡ ಅಷ್ಟೇ ಬ್ರಹ್ಮದೇವರ ವರ, ರುದ್ರದೇವರ ವರ, ಅವನು ಶಿವಭಕ್ತ. ಈ ರೀತಿಯಾಗಿ ಬ್ರಹ್ಮರುದ್ರಾದಿ ದೇವತೆಗಳು ವರವನ್ನು ಕೊಡ್ತಾರೆ. ಕೊಟ್ಟು ಏನು ಮಾಡ್ತಾರೆ? ತೊಂದರೆಗೆ ಒಳಗಾಗ್ತಾರೆ. ಯಾಕೆ? ಅವರು ಕೊಟ್ಟ ವರವನ್ನು ಕೊಟ್ಟು ಅವ್ರನ್ನ ಸಂಹಾರ ಮಾಡಲಿಕ್ಕಾಗ್ತದ? ಅದು ಸಜ್ಜನರು ಮಾಡೋದಿಲ್ಲ ನೋಡಿ. ನೀ ಸಾಯಬಾರ್ದು ಅಂತ ವರ ಕೊಟ್ಟಿರ್ತಾರೆ. ಕೊಟ್ಟ ಮೇಲೆ ಅವರು ಕಮಿಟ್ ಆಗಿರ್ತಾರೆ ಏನು ಅಂತ, ಅವ್ರನ್ನ ಸಂಹಾರ ಮಾಡಬಾರ್ದು ಹಾಗೆ ಅಂತ. ಆ ರೀತಿಯಾಗಿ ನೋಡಿದರೆ ಬ್ರಹ್ಮರುದ್ರಾದಿಗಳು ಅಸಮರ್ಥರಾಗಿಬಿಡ್ತಾರೆ. ಯದ್ಯಪಿ ಅವರಿಗೆ ಸಾಮರ್ಥ್ಯ ಇದ್ದರೂ ಕೂಡ ತಾವು ಕೊಟ್ಟ ವರ ಅದು ಅವರಿಗೇ ತೊಂದರೆ ಆಗ್ತದೆ. ಅದರಿಂದ ಭೂಮಾತೆ ಪ್ರಾರ್ಥನೆ ಮಾಡಿದಾಗ ಯಾರ ಬಳಿಗೆ ಹೋಗಬೇಕಾಗಿದ್ದು? ಪರಮಾತ್ಮನ ಬಳಿಗೆ ಹೋಗಬೇಕಾಯಿತು. ಅದರಿಂದ ಮಾತನ್ನು ಕೊಡುವಾಗ ಎಚ್ಚರದಿಂದ ಕೊಡ್ರಿ ಅಂತ. ಸಣ್ಣ ಮಕ್ಕಳಿರ್ಬೋದು, ದೊಡ್ಡವರು ಇರ್ಬೋದು.
ನಾಲಿಗೆಯಿಂದ ಮಾತು ಹೊರಗೆ ಬಂದುಬಿಟ್ರೆ ತಿರ್ಗಾ ತೆಗೆದುಕೊಳ್ಳೋದು ಕಷ್ಟ ಇದೆ. ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಅದರಿಂದ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ನೋಡಿ. ಕಮ್ಯುನಿಕೇಷನ್ ಕ್ಲಿಯರಾಗಿ ಇರಬೇಕು. ಅದರಿಂದ ಬ್ರಹ್ಮರುದ್ರಾದಿಗಳಿಗೆ ಆ ಸಾಮರ್ಥ್ಯವನ್ನು ಕಳ್ಕೊಂಡ್ರು ಅನಿವಾರ್ಯವಾಗಿ ಯಾರ ಹತ್ರ ಬರಬೇಕಾಗಿತ್ತು? ವಿಷ್ಣುವಿನ ಹತ್ರ ಬರಬೇಕಾಗಿತ್ತು. ಅದರಿಂದ ಏನು ಸ್ಥಾಪಿತ ಆಯಿತು? ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ ನೋಡಿ, ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ನನಗಿಂತ ಶ್ರೇಷ್ಠವಾದ ವಸ್ತು ಮತ್ತೊಂದು ಯಾವುದೂ ಇಲ್ಲ ಹಾಗೆ ಅಂತ. ಇದರಿಂದ ಪರಮಾತ್ಮ ತಾನು ಸದೃಷ್ಟಾಂತೋ ಹಿ ಭಾರತೆ ಅಂತ ಹೇಳಿದಂತೆ ಕೃಷ್ಣಾವತಾರದಲ್ಲಿ ಎದ್ದು ಕಾಣ್ತಾ ಇರುವ ಒಂದು ವಿಚಾರ ನೋಡಿ. ಬ್ರಹ್ಮರುದ್ರಾದಿಗಳು ಮಾಡಬಹುದಾಯಿತು, ಭೂಭಾರ ಹರಣ ಮಾಡಬಹುದಾಯಿತು, ಮಾಡಲಿಲ್ಲ. ಯಾಕೆ? ಅವರ ಶಕ್ತಿ ಅಷ್ಟೇ ಇದೆ. ಅದರಿಂದ ಬ್ರಹ್ಮನನ್ನಾಗಲಿ ರುದ್ರನನ್ನಾಗಲಿ ನಾವೇನಂತ ಉಪಾಸನೆ ಮಾಡೋದಿಲ್ಲ? ಸರ್ವೋತ್ತಮ ಅಂತ ಉಪಾಸನೆ ಮಾಡೋದಿಲ್ಲ. ಪೂಜ್ಯರು ಬೇರೆ, ಸರ್ವೋತ್ತಮರು ಅಂತ ಪೂಜೆ ಮಾಡೋದು ಬೇರೆ. ಅದರಿಂದ ಪರಮಾತ್ಮನೇ ಸರ್ವೋತ್ತಮ. ಹಾಗೆಂತ ಉಳಿದವರನ್ನು ಪೂಜೆ ಮಾಡಬಾರದು ಅಂತ ಅರ್ಥ ಇಲ್ಲ. ಉಳಿದವರನ್ನು ಪರಿವಾರತೆಯ ಪೂಜೆ ಮಾಡಬೇಕು ಹಾಗೆಂಬ ಒಂದು ವಿಚಾರವನ್ನು ನಮಗೆ ಗುರುಗಳು ತೋರಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ ಕೃಷ್ಣಾವತಾರ ಆದದ್ದು, ಮತ್ತು ಕಂಸನ ಭೃತ್ಯ ಅವನು ಯಾರು? ಕೃಷ್ಣಾವತಾರ ಆದಾಗ ಏನಾಯಿತು? ಎಲ್ಲರೂ ಕೂಡ ಮಲಗಿಬಿಟ್ಟಿದ್ರು. ಕೃಷ್ಣನ ಅವತಾರ ಆಗಬೇಕು ಅಂತ ಕಂಸ ನಿರೀಕ್ಷೆ ಮಾಡ್ತಾ ಇದ್ದ. ಯಾಕೆ? ಅವನ ಮೃತ್ಯು, ಅದಕ್ಕಾಗಿ ಅಪಾಯಿಂಟ್ ಮಾಡಿದ್ದ. ನೋಡ್ಕೊಳ್ಳಿ, ಯಾವಾಗ 8ನೇ ಮಗು ಆಗ್ತದೆ, ಮಗು ಹುಟ್ಟಿದಾಗೆಲ್ಲ ಹೋಗಿ ಮೊದಲು ಸುದ್ದಿ ಹೇಳ್ಬಿಡೋರು, ಮಗು ಹುಟ್ಟಿದೆ, ದೇವಿಗೆ ಮಗು ಹುಟ್ಟಿದೆ. ಕಂಸ ಬರೋದು ಎಲ್ಲರನ್ನು ಸಂಹಾರ ಮಾಡೋದು. 7ನೇ ಮಗು ಗರ್ಭದಲ್ಲೇ ಟ್ರಾನ್ಸ್ಫರ್ ಆಗೋಯ್ತು ನೋಡಿ. ಇದು ದುರ್ಗಾದೇವಿಯ ಶಕ್ತಿ. ಆ ಮೋಹಕ ಶಕ್ತಿ ಯಾರಿಗೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಅಂಥ ಮೋಹಕ ಶಕ್ತಿ 7ನೇ ಅವತಾರದಲ್ಲಿ, ಅಂದರೆ ಪರಶುರಾಮ ದೇವರು, ಬಲರಾಮ ದೇವರ ಅವತಾರದಲ್ಲಿ ನಾವು ಕಾಣಬಹುದು. ಅದೇ ಥರ ಕೃಷ್ಣಾವತಾರದಲ್ಲೂ ಕೃಷ್ಣ ಹುಟ್ಟಿದಾಗಲೇ ಏನಾಯಿತು? ಆ ಭಟರಿಗೆ ಎಚ್ಚೆತ್ತು ಇದ್ದರು. ಕೃಷ್ಣ ಹುಟ್ಟಿದ ಅಂದರೆ ನಿದ್ದೆ ಬಂದೋಯ್ತು. ಮತ್ತೆ ಯಾವಾಗ ಎಚ್ಚೆತ್ತುಕೊಂಡ್ರು ಅವರು? ಲಕ್ಷ್ಮಿ ಬರಬೇಕು, ಲಕ್ಷ್ಮಿ ಬಂದಾಗ ಹಾಂ ಅಂತ ಬಾಯಿ ಬಿಟ್ಟು ಎಚ್ಚೆತ್ತುಕೊಂಡ್ರು ಅವರೆಲ್ಲ. ಅದರಿಂದ ಪರಮಾತ್ಮ ದುರ್ಗೆಯ ಮೂಲಕ ಮಾಡುವ ಆ ಮೋಹಕ ಶಕ್ತಿ ಅದು ಯಾರೂ ಕೂಡ ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ಯದ್ಯಪಿ ಕಂಸನ ಭೃತ್ಯರು ಕೂಡ ಏನಾಗಿದ್ದರು? ಶಿವನ ವರವನ್ನು ಪಡೆದಿದ್ದರು. ಎಲ್ಲರೂ ಕೂಡ ಶಿವವರ ಪಡೆದಿದ್ದರು. ಆದರೂ ಕೂಡ ದುರ್ಗಾದೇವಿಯ ಒಂದು ಮಾಯೆ, ಪರಮಾತ್ಮನಿಂದ ಆಜ್ಞಪ್ತಳಾದ ದುರ್ಗಾದೇವಿಯ ಮಾಯೆ, ಅದನ್ನು ಮೀರಿಸಲಿಕ್ಕಾಗಲಿಲ್ಲ. ಅದನ್ನೇ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಮತ್ತು ನಮಗೂ ಅಂಥ ಅಜ್ಞಾನವೇ ಇದೆ. ಸಂಸಾರದಲ್ಲಿ ಯಾವುದು ಸುಖ ಅಲ್ಲವೋ ಅದನ್ನು ಸುಖ ಅಂತ ತಿಳಿದಿದ್ದೀವಿ. ಅದೇನೋ ಒಂದು ರೀತಿಯಾಗಿ ಮೋಹ, ಅದು ಒಂದು ರೀತಿಯಾದ ಮೋಹ. ಆ ಮೋಹ ದಾಟೋದು ಕಷ್ಟ ಇದೆ ನೋಡಿ. ಆ ಮೋಹವನ್ನು ದಾಟೋದು ಕಷ್ಟ ಇದೆ. ಅಜ್ಞಾನವನ್ನು ದಾಟಬೇಕು. ಅಜ್ಞಾನವನ್ನು ದಾಟಬೇಕು ಅಂದರೆ ಅಜ್ಞಾನ ಕೊಟ್ಟದ್ದು ಯಾರು? ದುರ್ಗಾದೇವಿ. ದುರ್ಗಾದೇವಿಯ ಅನುಗ್ರಹ ಇಲ್ಲದೆ ನಾವು ಅಜ್ಞಾನವನ್ನು ದಾಟಲಿಕ್ಕೆ ಬರೋದಿಲ್ಲ. ಅದರಿಂದಲೇ ಕಲಿಯುಗದಲ್ಲಿ ವಿಶೇಷವಾಗಿ ಏನು ಹೇಳಿದ್ದಾರೆ? ದುರ್ಗಾದೇವಿಯ ಪೂಜೆಯನ್ನು ಹೇಳಿದ್ದಾರೆ. ಆ ರೀತಿಯಾಗಿ ಮತ್ತು ಯಾರು ದಾಟುತ್ತಾರೆ? ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರು ನನ್ನ ಅನುಗ್ರಹವನ್ನು ಪಡೆದಿದ್ದಾರೆ ಹೇಳ್ತಾರೆ ನೋಡಿ, ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾರು ಪರಮಾತ್ಮನ ಭಕ್ತರಾಗಿದ್ದಾರೆ ಅವರು ದಾಟ್ತಾರೆ, ಪರಮಾತ್ಮನ ಮೋಹವನ್ನು ದಾಟ್ತಾರೆ. ಹನುಮಂತ ದೇವರು ಇದ್ದರು ನೋಡಿ. ಹನುಮಂತ ದೇವರು ಇದ್ದರು. ರಾಮರಾಜ್ಯದಲ್ಲಿ ಯಾವುದು ಸಿಗ್ತಾ ಇಲ್ಲ? ರಾಮರಾಜ್ಯದಲ್ಲಿ ಎಲ್ಲವೂ ಕೂಡ ಸುಲಭವಾಗಿ ಸಿಗ್ತಾ ಇತ್ತು. ಯಾವುದಕ್ಕೂ ಹೆಚ್ಚು ಪ್ರಯತ್ನ ಪಡಬೇಕಾಗಿಯೇ ಇಲ್ಲ, ಎಲ್ಲವೂ ಸುಲಭ. ರಾಮರಾಜ್ಯ ಅಂದರೆ ಹಾಗೆ. ಆದರೂ ಕೂಡ ಹನುಮಂತ ದೇವರು ಯಾವುದನ್ನು ಬಯಸಿದರು? ಪರಮಾತ್ಮನ ಪಾದ ಸೇವೆಯನ್ನೇ ಬಯಸಿದರು. ಸೊ ಅದರಿಂದ ನಾವು ಕೂಡ ಹೇಗಿರಬೇಕು? ಪರಮಾತ್ಮನ ಪಾದ ಸೇವೆಯನ್ನೇ ಬಯಸಬೇಕು. ಲೌಕಿಕವಾದ ಪದಾರ್ಥಗಳನ್ನು ಬಯಸಬಾರದು. ಬಯಸಿದರೆ ನಮಗೆ ದುಃಖದಾಯಕ ಅಂತ. ಅದರಿಂದ ಲೌಕಿಕವಾದ ವಿಷಯಕ್ಕೆ ವಶನಾಗದೆ ಅಂತ ಹೇಳ್ತಾರೆ. ವಿಷಯಗಳೆಲ್ಲ ಏನದು? ವಿಷಯ ಅದೇನದು? ವಿಷ. ಅದರಿಂದ ವಿಷಯಗಳ ಸುಖ
ಮತ್ತು ಇಲ್ಲಿ ದೇವರು ಯಾಕೆ ಸುಖವನ್ನು ಕೊಟ್ಟಿದ್ದಾನೆ ಹಾಗೆಂದರೆ ಇದೆಲ್ಲವೂ ಕೂಡ ಸ್ಯಾಂಪಲ್ ಇದು. ನೋಡಪ್ಪ, ಮೋಕ್ಷದಲ್ಲಿ ಸುಖ ಹೇಗಿರುತ್ತದೆ, ತಿಂದರೆ ಹೇಗಿರುತ್ತದೆ, ನೋಡಿದರೆ ಹೇಗಿರ್ತದೆ, ಮುಟ್ಟಿದರೆ ಹೇಗಿರ್ತದೆ, ಇಲ್ಲಿ ತೋರಿಸೋದೆಲ್ಲ ಏನು ಸ್ಯಾಂಪಲ್ ಇದಷ್ಟೇ. ಸ್ಯಾಂಪಲನ್ನೇ ನಾವು ಪ್ರಧಾನ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅದೇ ಆದ ಮೋಹ ನಮಗೆ ಆದ ದೊಡ್ಡ ಮೋಹ ಅಂದರೆ ಸ್ಯಾಂಪಲನ್ನೇ ನಾವು ಮೇಯ್ನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಇದೆಲ್ಲ ಸುಮ್ಮನೆ ಸ್ಯಾಂಪಲ್. ಅಂಗಡಿಲಿ ಕೊಡ್ತಾರೆ ನೋಡಿ, ಸ್ಯಾಂಪಲ್ ನೋಡಿ ಹೇಗಿದೆ ಹಾಗೆ ಅಂತ. ತರಕಾರಿ ಹೋದಾಗಲೂ ಕೊಡ್ತಾರೆ, ಹಣ್ಣು ನೋಡಿ ಚೆನ್ನಾಗಿದೆ ಅಂತ ಒಂದು ಸ್ಯಾಂಪಲ್ ಕೊಡ್ತಾರೆ. ನಾವೇನು ತಿಳ್ಕೊಂಡ್ಬಿಟ್ಟಿದ್ದೀವಿ, ಓ ಇದೇ ಪ್ರಧಾನ, ಇದೇ ದೇವರ ಪ್ರಸಾದ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅದೇ ನಮಗೆ ಸಿಕ್ಕಿದ ಮೋಹ. ದುರ್ಗಾದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಇಂಥ ಮೋಹವನ್ನು ತೆಗೆದುಹಾಕು. ಮನೆ ಮಕ್ಕಳು ಎಲ್ಲರೂ ಕೂಡ ಮೋಹಕ ಶಕ್ತಿ ಅದೆಲ್ಲ. ಮತ್ತೇನು ಮಾಡಬೇಕು? ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರು. ಪರಮಾತ್ಮನ ಸೇವೆಗಾಗಿ ಹೆಂಡತಿ ಮಕ್ಕಳು ಮಠಗಳು ಎಲ್ಲವೂ ಕೂಡ ಪರಮಾತ್ಮನ ಸೇವೆಗಾಗಿ ಇರೋದು. ಅದರಿಂದ ಪರಮಾತ್ಮನ ಸೇವೆಯೇ ಮುಖ್ಯ. ಈ ಜ್ಞಾನ ಸಜ್ಜನರಿಗೆ ಮಾತ್ರ ದೇವರು ಕೊಡ್ತಾನೆ. ದುಷ್ಟ ಜನರಿಗೆ ಆ ದುರ್ಗಾದೇವಿಯ ಆ ಮೋಹಕ ಶಕ್ತಿ ಅದು ದುಷ್ಟ ಜನರಿಗೆ ಮೀರೋದು ಕಷ್ಟ ಇದೆ. ಅದನ್ನು ಕೃಷ್ಣಾವತಾರ ಕಾಲದಲ್ಲಿ ನಮಗೆ ಎದ್ದು ಕಾಣುತ್ತದೆ ನೋಡಿ. ಕೃಷ್ಣ ಬಂದಾಗ ಎಲ್ಲರೂ ಮಲಗಿದರು. ಕೃಷ್ಣನ ಪರಿಚಯನೇ ಆಗಿಲ್ಲ, ಕೃಷ್ಣನ ನೋಡಲಿಕ್ಕೆ ಆಗಲಿಲ್ಲ. ಮತ್ತು ಅವರೆಲ್ಲ ಎಚ್ಚೆತ್ತುಕೊಂಡದ್ದು ಯಾವಾಗ? ದುರ್ಗಾದೇವಿ ಸಣ್ಣ ಮಗುವಾಗಿ ವಾಪಸ್ ಬಂದ ಮೇಲೇ ಎದ್ದದ್ದು. ಆಗ ಎಲ್ಲರೂ ಹೋಗಿ ಕಂಸನ ಹತ್ರ ಹೇಳಿದರು. ಕಂಸ ಬಂದ, ದುರ್ಗಾದೇವಿಯನ್ನೇ ಸಂಹಾರ ಮಾಡುವ ಪ್ರಯತ್ನವನ್ನು ಮಾಡಿದ. ಆಗ್ತದ ಅದು? ನೋಡಿ, ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ ನೋಡಿ. ಮಾಮೇವ ಈ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಕಂಸನಿಂದಲೂ ಕೂಡ ಸಂಹಾರ ಮಾಡಲಿಕ್ಕಾಗಿಲ್ಲ ದುರ್ಗಾದೇವಿ. ಯದ್ಯಪಿ ಸ್ತ್ರೀ ರೂಪ, ಸ್ತ್ರೀಯರು ಬಲ ಇಲ್ಲದವರು, ಹೌದಾ? ಚಾಲೆಂಜ್ ಮಾಡ್ತಾರೆ ನೋಡಿ ಶಾಸ್ತ್ರದಲ್ಲಿ, ಹೆಣ್ಮಕ್ಕಳು ಬಲಹೀನರು ಅಂತ ಯಾರೂ ತಿಳಿಬೇಡಿ. ಎಂಥ ಮಹಾ ದುಷ್ಟ ಕಂಸ. ಅಂತಹ ಕಂಸನಿಂದಲೂ ಕೂಡ ಕೈ ತಪ್ಪಿ ಜಾರಿ ಮೇಲಕ್ಕೆ ಹೋದವಳು ಯಾರು? ದುರ್ಗಾದೇವಿ. ಅದರಿಂದ ಹೆಣ್ಮಕ್ಕಳು ಬಲಹೀನರು ಹಾಗೆಂಬುದು ತಪ್ಪು ಕಲ್ಪನೆ. ಅವರಿಗಿರುವ ಒಂದು ಮನೋಧಾರ್ಢ್ಯ, ಅವರಿಗಿರುವ ಜವಾಬ್ದಾರಿ ಉಭಯ ಕುಲತಾರಿಣಿ ಅಂತ ಹೇಳ್ತಾರೆ. ಹೆಣ್ಮಕ್ಕಳು ಹುಟ್ಟಿದ ಮನೆ ಮತ್ತು ಮದುವೆ ಮಾಡಿಕೊಂಡ ಮನೆ ಎರಡನ್ನು ಕೂಡ ಸನ್ಮಾರ್ಗದಲ್ಲಿ ನಡೆದರೆ ಅದನ್ನು ಸಮೃದ್ಧಿಗೊಳಿಸತಕ್ಕವಳು ಆ ಸಾಮರ್ಥ್ಯ ಹೆಣ್ಣುಮಕ್ಕಳಿಗೆ ಇದೆ ಅಂತ ದುರ್ಗಾದೇವಿಯ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತು ಪೂತನ, ಶಕಟಾಸುರ, ತೃಣಾವರ್ತ ಇವರ ಸಂಹಾರ ಎಲ್ಲ ಆಯಿತು, ನಾವು ನೋಡಿದ್ದೀವಿ. ಅವರೆಲ್ಲ ಏನು ಮಾಡೋಕ್ಕೆ ಬಂದರು? ಕಂಸನಿಂದ ಪ್ರೇರಿತನಾಗಿ ಕೃಷ್ಣನನ್ನೇ ಸಂಹಾರ ಮಾಡಬೇಕು ಅಂತ ಬಂದರು. ದುರ್ಗಾದೇವಿಯನ್ನೇ ಅವನಿಗೆ ಬುದ್ಧಿ ಬೇಕೋ ಬೇಡವೋ ಕಂಸನಿಗೆ? ದುರ್ಗಾದೇವಿಯನ್ನೇ ಸಂಹಾರ ಮಾಡಲಿಕ್ಕಾಗಲ್ಲ. ಇನ್ನು ಅವನ ಪತಿ, ದುರ್ಗೆಯ ಪತಿ, ಲಕ್ಷ್ಮಿಯ ಪತಿ ಕೃಷ್ಣನನ್ನು ಸಂಹಾರ ಮಾಡಲಿಕ್ಕಾಗ್ತದ? ನೋಡಿ, ಆಲೋಚನೆಯೇ ಇಲ್ಲ. ಇದಕ್ಕೆ ದುಷ್ಟರು ಅಂತ ಹೇಳೋದು. ದುಷ್ಟ ಬುದ್ಧಿ, ಆಲೋಚನೆ ಮಾಡುವ ಶಕ್ತಿನೇ ಇರೋದಿಲ್ಲ. ದುರ್ಗೆಯನ್ನೇ ಸಂಹಾರ ಮಾಡಲಿಕ್ಕಾಗಲ್ಲ, ಕೃಷ್ಣನಲ್ಲಿಂದ ಸಂಹಾರ ಮಾಡೋದು. ಕಳಿಸ್ತಾ ಇದ್ದಾನೆ. ಕೃಷ್ಣನಿಗೆ ಕೂಡ ಅದೇ ಬೇಕಾಗಿತ್ತು. ಇದ್ದ ಕಡೆ ಎಲ್ಲರೂ ಬರಬೇಕು, ಅವರನ್ನೆಲ್ಲ ಸಂಹಾರ ಮಾಡಬೇಕು, ದುಷ್ಟರ ಸಂಹಾರ ಆಗಬೇಕು. ದುಷ್ಟರ ಸಂಹಾರ ಆದರೇ ಸಜ್ಜನರಿಗೆ ಸಾಧನೆಗೆ ಅನುಕೂಲ ಆಗ್ತದೆ. ದುಷ್ಟರ ಸಂಹಾರ ಆಗಿಲ್ಲ ಅಂದರೆ ಸಾಧನೆ ಆಗೋದು ಕಷ್ಟ ಇದೆ. ಅದರಿಂದ ಭಗವದ್ಗೀತೆಯಲ್ಲಿ ಹೇಳ್ತಾನೆ ನೋಡಿ, ನೈನಂ ಚಿಂದಂತಿ ಶಸ್ತ್ರಾಣಿ ಹಾಗೆ ಅಂತ. ಪರಮಾತ್ಮನನ್ನು ಯಾವ ಆಯುಧಗಳು ಕೂಡ ಕೊಲ್ಲೋದಿಲ್ಲ, ಯಾವ ವಿಷವೂ ಕೊಲ್ಲೋದಿಲ್ಲ, ಪಂಚಭೂತಗಳು ಯಾವುದರಿಂದಲೂ ಕೂಡ ಸಂಹಾರ ಮಾಡಲಿಕ್ಕಾಗೋದಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿದ್ದು ನಮಗೆ ಅರ್ಥ ಆಗೋದಿಲ್ಲ. ಕೃಷ್ಣ ಹೇಳ್ತಾನೆ ನೋಡಿ, ರುಕ್ಮಿಣೀಶಿ ವಿಜಯ ನೋಡಿ, ಗುರುಗಳು ಹೇಳಿಕೊಟ್ಟಿದ್ದಾರೆ ನೋಡಿ. ವಿಷ ಕೊಟ್ಟರು, ಪೂತನ ಏನು ಮಾಡಿದಳು? ವಿಷ ಕೊಟ್ಟರು. ಸಂಹಾರ ಮಾಡಲಿಕ್ಕಾಯ್ತಾ? ನೋಡಿ, ಆಗೋದಿಲ್ಲ. ಅಲ್ಲ, ಎಷ್ಟೋ ಜನ ವಿಜಯೇಂದ್ರ ಸ್ವಾಮಿಗಳ ಚರಿತ್ರೆ ಎಲ್ಲ ನಾವು ಕೇಳ್ತೀವಿ. ರಾಯರ ಅಂದರೆ ರಾಮಚಂದ್ರನ ಭಕ್ತರಿಗೆ ವಿಷವನ್ನು ಕೊಟ್ಟರೆ ಅವರ ಭಕ್ತರನ್ನೇ ಏನು ಮಾಡಲಿಕ್ಕೆ ಆಗೋದಿಲ್ಲ. ರುದ್ರದೇವರು ವಿಷಪಾನ ಮಾಡಿದರು, ಏನಾರು ಆಯಿತಾ? ದೇವರ ಅನುಗ್ರಹ ಒಂದು ಇದು ಬಿಟ್ಟರೆ ಯಾರೂ ವಿಷಪಾನ ಮಾಡಿದರೂ ಏನೂ ಆಗೋದಿಲ್ಲ. ಹಾಗಿರುವಾಗ ಸ್ವತಃ ಕೃಷ್ಣ ಅವನಿಗೆ ವಿಷಪಾನ ಮಾಡಿದರೆ ಏನಾಗ್ತದೆ? ಏನೂ ಆಗೋದಿಲ್ಲ. ಇದನ್ನೆಲ್ಲ ನಾವು ಅರಿತುಕೊಂಡ್ರೆ ನಾವು ಯಾರಿಗೆ ಶರಣು ಹೋಗ್ತೀವಿ ಆ ವ್ಯಕ್ತಿ ಹೇಗಿದ್ದಾರೆ, ಎಷ್ಟು ಬಲಿಷ್ಠರಾಗಿದ್ದಾರೆ, ಎಷ್ಟು ಉತ್ತಮರಾಗಿದ್ದಾರೆ, ಇದನ್ನು ಮನಗಾಣಬೇಕು. ನಾವು ಅಂತಹ ವ್ಯಕ್ತಿಗೆ ಶರಣು ಹೋಗಬೇಕು. ಈ ರೀತಿಯಾಗಿ ಆ ತೃಣಾವರ್ತ ಗಾಳಿಯಿಂದಲೂ ಏನು ಮಾಡಲಿಕ್ಕೆ ಆಗೋದಿಲ್ಲ.
ಶಕಟಾಸುರ, ಶಕಟ ಅಂದರೆ ಭಾರ ಅಂತ ಅರ್ಥ. ಭಾರವಾದ ವಸ್ತುವಿನಿಂದಲೂ ಏನೂ ಆಗೋದಿಲ್ಲ, ಹಗುರಾದ ಗಾಳಿಯಿಂದಲೂ ಏನು ಮಾಡಲಿಕ್ಕೆ ಆಗೋದಿಲ್ಲ, ವಿಷವೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇದರಿಂದ ದೇವರು ಏನು ತೋರಿಸಿದ? ಇಡೀ ಜಗತ್ತು, ಇಡೀ ಪಂಚಭೂತಗಳು ನನ್ನ ಅಧೀನದಲ್ಲಿ ಇದೆ ಹಾಗೆ ಅಂತ ತನ್ನ ಪ್ರೇರಕ ಶಕ್ತಿಯನ್ನು ಪರಮಾತ್ಮ ಅಭಿವ್ಯಕ್ತಿ ಮಾಡಿ ತೋರಿಸಿದ್ದು ಆ ಘಟನೆಯಿಂದ. ಇನ್ನು ಗೋಪಿಕಾಸ್ತ್ರೀಯರಲ್ಲಿ ಮನೆಗೆ ಹೋಗಿ ನಿನ್ನೆ ನೋಡಿದ್ದೀವಿ, ಬೆಣ್ಣೆಯನ್ನು ಕದ್ದ. ಇನ್ನು ಭೂಮಾತೆ ಕೊಟ್ಲು ಅಂತ ಪರಮಾತ್ಮ ಏನನ್ನು ಸ್ವೀಕಾರ ಮಾಡಿದ? ಮಣ್ಣನ್ನು ಕೂಡ ಸ್ವೀಕಾರ ಮಾಡಿ ಬ್ರಹ್ಮಾಂಡವಾಗಿ ತೋರಿಸಿದ. ಇದರಿಂದ ದೇವರು ತಿಳಿಸಿಕೊಡೋದೇನು? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯಾ ಪ್ರಯಚ್ಛತಿ ಹಾಗೆ ಅಂತ. ಭಕ್ತಿಯಿಂದ ನಾವು ಸಾತ್ವಿಕವಾದ ಪದಾರ್ಥಗಳನ್ನು ಸಮರ್ಪಣೆ ಮಾಡಿದರೆ ದೇವರು ಅದನ್ನು ಸ್ವೀಕಾರ ಮಾಡ್ತಾನೆ. ದೇವರಿಗೆ ಯಾವುದು ಮುಖ್ಯ ಇಲ್ಲ, ಪದಾರ್ಥ ಮುಖ್ಯ ಇಲ್ಲ. ಮತ್ತು ಯಾವುದು ಮುಖ್ಯ? ಭಕ್ತಿಯಿಂದ ಮಾಡಿದರೆ ಎಲ್ಲವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಎಂಬುದಕ್ಕೆ ಇದೇ ಸಾಕ್ಷಿ. ಇದಾದ ಮೇಲೆ ಯಮಲಾರ್ಜುನ ಭಂಜನ ಅಂತ ದೇವರಿಗೆ ಒಂದು ಹೆಸರಿದೆ. ಗೋಪಿಕಾಸ್ತ್ರೀಗೆ ಅಂದರೆ ಯಶೋಧಾ ಮಾತೆಗೆ ಸಾಕಾಯಿತು ಕೃಷ್ಣನ ಚಟುವಟಿಕೆ. ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಏನು ಮಾಡಲಿಕ್ಕಾಗಲ್ಲ. ಒಂದು ದಿವಸ ಏನು ಮಾಡಿದ ಕೃಷ್ಣ? ತಾನೇ ಆಟ ಆಡ್ತಾ ಅಲ್ಲಿ ಕಲ್ಲುಗಳು ಇತ್ತು. ಬರುವಾಗಲೇ 4-5 ಕಲ್ಲುಗಳನ್ನು ಹಿಡ್ಕೊಂಡು ಬಂದಿದ್ದ. ಅಶ್ವ ಇತ್ತು. ಕೃಷ್ಣನಿಗೆ ಅಶ್ವೆ ಅಂದರೆ ಪ್ರಾಕೃತ ಶರೀರ ಅಂತ ತಿಳ್ಕೋಬಾರ್ದು. ಅಶ್ವೇ ಆದಂತೆ ಒಂದು ನಟನೆಯನ್ನು ಮಾಡ್ತಾನೆ ದೇವರಷ್ಟೇ. ಒಂದು ಯಶೋಧಾ ಮಾತೆಗೆ ಅವಳು ನೋಡಿದ ಕೂಡಲೇ ಗೊತ್ತಾಗೋಯಿತು. ಯಶೋಧಾ ಮಾತೆ ಹಾಲು ಕುಡಿಸ್ತಾಳೆ. ಹಾಲು ಕುಡಿಸಿದಾಗ ಒಳಗಡೆ ಒಲೆಯಲ್ಲಿ ಹಾಲು ಕಾಯಿಸ್ತಾ ಇಟ್ಟಿದ್ದಾರೆ. ಹಾಲು ಕಾಯಿಸಿದಾಗ ಹಾಲು ಕುಡಿಸ್ತಾ ಇದ್ದಾಳೆ. ಅಲ್ಲೂ ಒಲೆಯಲ್ಲಿ ಹಾಲು ಉಕ್ಕಿ ಹೋಯಿತು. ಹಾಲು ಉಕ್ಕಿಯೋದು ಕೂಡಲೇ ಕೃಷ್ಣ ದಿಟ್ಟಿಸಿ ನೋಡ್ತಾ ಇದ್ದಾನಂತೆ. ಯಶೋಧಾ ಮಾತೆಯ ಮುಖವನ್ನೇ ನೋಡ್ತಾ ಇದ್ದಾನೆ. ಯಶೋಧಾ ಮಾತೆಗೆ ವಿಚಾರ ಎಲ್ಲಿ ಇತ್ತು? ಹಾಲಿನ ಮೇಲೆ ಇತ್ತು. ಅದಕ್ಕೆ ಹೇಳಿದ್ದು, ಕೃಷ್ಣ ಇರುವಾಗ ಮನಸ್ಸು ಎಲ್ಲಿರಬೇಕು? ಕೃಷ್ಣನಲ್ಲಿ ಇರಬೇಕು. ಕೃಷ್ಣನನ್ನು ಬಿಟ್ಟು ಮನಸ್ಸನ್ನು ಬೇರೆ ಕಡೆ ಹಾಕಿದರೆ ಏನಾಗ್ತದೆ? ಅದಕ್ಕೆ ಒಂದು ಉದಾಹರಣೆ ಗುರುಗಳು ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ನೋಡಿ. ಆಯಿತು ಅಂತ ಹಾಲಿನ ಮೋಹ ಬಂತು ಅವಳಿಗೆ. ಕೃಷ್ಣನನ್ನು ಕಲಗಾಕಿ ಓಡೋದು. ಹೋಗಿ ಹಾಲನ್ನು ಇಳಿಸಿದ್ರು. ಕೃಷ್ಣ ನೋಡಿದ, ಎಷ್ಟು ಋಷಿಗಳು ಕಾಡಿನಲ್ಲಿ ಕೂತು ಚಳಿ ಮಳೆ ಗಾಳಿ ಎಲ್ಲವನ್ನೂ ಸಹನೆ ಮಾಡಿಕೊಂಡು ನನ್ನ ದರ್ಶನಕ್ಕಾಗಿ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕೃಷ್ಣನ ದರ್ಶನ ಅದು ಫ್ಯೂ ಸೆಕೆಂಡ್ಸ್ ಆದರೂ ಕೂಡ ಸಾಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಇವಳನ್ನು ಅನುಗ್ರಹ ಮಾಡಬೇಕು ಅಂತ ಇವಳ ಮಗಳಾಗಿ ಹುಟ್ಟಿ ನಾನು ಇವಳನ್ನು ನೋಡ್ತಾ ಇದ್ದರೆ ಇವಳ ಗಮನ ಎಲ್ಲಿದೆ? ಹಾಲಿನ ಮೇಲೆ ಇದೆ. ನ್ಯಾಯವೋ ಅನ್ಯಾಯವೋ? ನ್ಯಾಯವೋ ಅನ್ಯಾಯವೋ? ಅನ್ಯಾಯ. ದೇವ್ರು ನಮ್ಮನ್ನು ಕೇಳ್ತಾನೆ. ನ್ಯಾಯ ಅನ್ಯಾಯ ಬಿಡೋದಿಲ್ಲ ನಮ್ಮನ್ನು. ಅದರಿಂದ ದೇವರೇನು ಮಾಡಿದ? ಒಂದು ಪಾಠ ಕಲಿಸಬೇಕು ಅಂತ ಕಲ್ಲು ತಂದಿದ್ದಲ್ವಾ, ಅಲ್ಲಿದ್ದ ಮಣ್ಣು ಮಡಿಕೆ ಗಿಡಿಕೆ ಮೊಸರು ಮಜ್ಜಿಗೆ ಎಲ್ಲ ಹೊಡೆದಾಕ್ಬಿಟ್ಟ. ಏನಾಯಿತು? ಅಲ್ಲಿ ಒಲೆಯಲ್ಲಿ ಹಾಲು ಉಕ್ಕಿ ಹೋಯ್ತು. ಇಲ್ಲಿ ಮೊಸರು ಕಡಿತಾ ಇದ್ದಳು. ಕೃಷ್ಣ ಮಡಿಕೆಯನ್ನು ಹೊಡೆದ, ಎಲ್ಲ ಮೊಸರು ಭೂಮಿಗೆ ಬಂದೋಯ್ತು, ನೆಲದ ಪಾಲಾಯಿತು. ಚೂರು ಬೆಣ್ಣೆ ತೆಗೆದಿಟ್ಟಿದ್ದಳು. ಅದೇನಾಯಿತು? ಕೃಷ್ಣ ಅದನ್ನು ಬೆಕ್ಕಿಗೆ ತಿನ್ನಿಸ್ತಾ ಕೂತು. ತಾನು ಸ್ವಲ್ಪ ತಿಂದು ಬೆಕ್ಕಿಗೆ ತಿನ್ನಿಸ್ತಾ ಕೂತು. ಹಾಲು ಹೋಯಿತು, ಮೊಸರು ಹೋಯಿತು, ಬೆಣ್ಣೆಯೂ ಹೋಯಿತು. ಯಾತಕ್ಕೆ? ಕೃಷ್ಣನಿಂದ ಮನಸ್ಸನ್ನು ತೆಗೆದದ್ದಕ್ಕೆ. ಇದು ದೇವರು ಕಲಿಸುವ ಪಾಠ. ಸಿಟ್ಟು ಬಂತು, ಭಾರಿ ಸಿಟ್ಟು ಬಂತು ಯಶೋದಾಗೆ. ನಮ್ಮನೇಲೇ ನೀನು ಚೇಷ್ಟೆ ಮಾಡ್ತೀಯಾ ಹಾಗೆ ಅಂತ ಹೇಳಿ ಹೊರಳು ಕಲ್ಲಿಗೆ ಕಟ್ಟಾಕ್ತೀನಿ ಅಂತ ಹೋದಳು. ಹೊರಳು ಕಲ್ಲಿಗೆ ಕಟ್ಟಾಕ್ತೀನಿ ಅಂತ ಹೋದಳು. ತಂದಳು, ಹಗ್ಗವನ್ನು ತಂದಳು. ಕಟ್ಟಿದಾಳೆ. 2 ಅಂಗುಲ ಕಡಿಮೆ ಆಯ್ತಂತೆ. ಕೃಷ್ಣನ ಕೊರಳಿಗೆ ಸುತ್ತಬೇಕು, 2 ಅಂಗುಲ ಕಡಿಮೆ ಆಯಿತು. ಏನು ಸೂಚನೆ ಇದು? ನಿನ್ನಲ್ಲಿ ಭಕ್ತಿ ಇದೆ, ಮಗ ಎನ್ನತಕ್ಕ ಪ್ರೀತಿ ಇದೆ, ಆದರೆ ಏನಿಲ್ಲ, ನಾನು ಎಂಥವ ಎನ್ನುವ ಜ್ಞಾನ ಇಲ್ಲ ಮತ್ತು ವೈರಾಗ್ಯ ಇಲ್ಲ. ನೋಡಿ, ದೇವರು 3 ಇರಬೇಕು ಅಂತ ಹೇಳ್ತಾನೆ. ಯಾವುದು? ಜ್ಞಾನ,
ಭಕ್ತಿ, ವೈರಾಗ್ಯ ಹಾಗೆ ಅಂತ. ಮೂರಿದ್ರೆ ಮಾತ್ರ ದೇವರು ಸಿಗೋದು. ಜ್ಞಾನ ಅಂದರೆ ಯಾವ ಜ್ಞಾನ? ಅದೊಂದು ತೊಂದರೆ ಈಗ. ಜ್ಞಾನ ಅಂದರೆ ವಿದ್ಯೆ ಅಂದರೆ ಯಾವ್ಯಾವುದಕ್ಕೋ ಹೆಸರು ವಿದ್ಯೆ ಅಂತ ಇಟ್ಬಿಟ್ಟಿದ್ದೀವಿ. ದೇವರ ಜ್ಞಾನವೇ ಜ್ಞಾನ. ಅದರಿಂದ ಜ್ಞಾನ ಬೇಕು, ಭಕ್ತಿ, ದೇವರಲ್ಲಿ ಭಕ್ತಿ ಇರಬೇಕು, ಮತ್ತು ವೈರಾಗ್ಯ. ಯಾರಲ್ಲಿ ವೈರಾಗ್ಯ? ದೇವರಲ್ಲಿ ವೈರಾಗ್ಯ. ಕರೆಕ್ಟಾ? ಎಲ್ಲ ದೇವರ ಜ್ಞಾನ, ದೇವರ ಭಕ್ತಿ, ದೇವರ ವೈರಾಗ್ಯ ಅಂತ ಹೇಳ್ಬಿಡೋದು. ಹಂಗಾಗಬಾರ್ದು. ವಿಷಯದಲ್ಲಿ ವೈರಾಗ್ಯ, ದೇವರನ್ನು ಬಿಟ್ಟು ಉಳಿದ ಪದಾರ್ಥಗಳಲ್ಲಿ ವೈರಾಗ್ಯ ಇರಬೇಕು ಹಾಗೆ ಅಂತ ಅದನ್ನು ಸೂಚನೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಅವಳಿಗೆ ಹಾಳು ಮೊಸರು ಇದೆ, ಅವರ ಬದುಕು ಹಾಗೆ ಇತ್ತು, ಅದರಿಂದ ಅದರ ಮೇಲೆ ಅತೀ ಮೋಹ ಇತ್ತು. ಯಾರಿಗೆ? ಯಶೋದಾ ಮಾತೆಗೆ. ಅದನ್ನು ಕರೆಕ್ಟ್ ಮಾಡಬೇಕಾಗಿತ್ತು ಪರಮಾತ್ಮ. ಅದರಿಂದ 2 ಅಂಗುಲ ಅಮ್ಮ ನಿನ್ನಲ್ಲಿ ಜ್ಞಾನ, ವೈರಾಗ್ಯ ಎರಡೂ ಕಡಿಮೆ ಇದೆ ಎಂಬ ಅದನ್ನು ಸೂಚನೆ ಮಾಡ್ತಾ 2 ಅಂಗುಲ ಕಡಿಮೆ ಆಯಿತು. ಮತ್ತೆ ಇನ್ನೊಂದು ಹಗ್ಗ ತಂದಳು, ಸುತ್ತಿದಳು, ಮತ್ತೆ 2 ಅಂಗುಲ ಕಡಿಮೆ. ಸುಸ್ತಾಗೋಯ್ತಂತೆ. ಮನೇಲಿದ್ದ ಹಗ್ಗವನ್ನೆಲ್ಲ ತಂದಳಂತೆ, 2 ಅಂಗುಲ ಕಡಿಮೆ ಆಯಿತು. ಆಗ ಅರ್ಥ ಆಯ್ತಂತೆ ಅವಳಿಗೆ. ನೋಡಿ, ದೇವರು ಜ್ಞಾನವನ್ನು ಹೇಗೆ ತರ್ತಾನೆ ನೋಡಿ. ನಾನು ಸಾಮಾನ್ಯ ಮಗ ಅಲ್ಲಮ್ಮ, ನಾನು ಅರ್ಥ ಮಾಡ್ಕೋ, ನಾನು ಸಾಮಾನ್ಯ ಮಗ ಅಲ್ಲ, ನಾನು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ರುಕ್ಮಿಣೀಶ ವಿಜಯದಲ್ಲಿ ಗುರುಗಳು ಎತ್ತಿ ಹೇಳ್ತಾರೆ, ನೀನು ಯಾರ ಮೇಲೆ ಕೋಪ ಮಾಡ್ಕೋತಾ ಇದೆಯಾ? ಯಾರ ಮೇಲೆ ನೀನು ಕೋಪ ಮಾಡ್ಕೋತಾ ಇದೆಯಾ? ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಯಾವ ಪರಮಾತ್ಮನ ರೋಮಕೂಪದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳು ತುಂಬಿದೆ. ಇದೆ ಮೈಯಲ್ಲಿ ಒಂದು ಕೂದಲು ಇದೆ ನೋಡಿ, ಆ ಕೂದಲು ಕೆಳಗೆ ಒಂದು ತೂತು ಇದೆ ದೇವರ ಶರೀರದಲ್ಲಿ. ಆ ಒಂದು ಜಾಗದಲ್ಲಿ ಏನಿದೆ? ಕೋಟ್ಯಾದಿ ಬ್ರಹ್ಮಾಂಡಗಳು ಇದೆ. ದೇವರ ಒಂದೊಂದು ಅದನ್ನು ರೋಮಕೂಪ ಅಂತ ಕರೀತಾರೆ. ಆ ರೋಮಕೂಪದಲ್ಲಿ ಏನಿದೆ? ಅನಂತ ಬ್ರಹ್ಮಾಂಡಗಳಿದೆ. ಒಂದು ಬ್ರಹ್ಮಾಂಡ ಅಂದರೆ ಏನು? ನಾವು ನೋಡ್ತೀವಿ, ಇಡೀ ಭೂಮಿಯ ಜಾಗನೇ ಎಷ್ಟಿದೆ, ಇಡೀ ಬ್ರಹ್ಮಾಂಡ ಅಂದರೆ ಎಲ್ಲ ಲೋಕವೂ ಸೇರಿದ್ದು ಅಷ್ಟು ಬ್ರಹ್ಮಾಂಡ. ಅದು ಕೋಟಿಗಟ್ಟಲೆ ದೇವರ ರೋಮಕೂಪದಲ್ಲಿ ತುಂಬಿದೆ. ಅಂಥ ಪರಮಾತ್ಮನ ಮೇಲೆ ಸಿಟ್ಟು ಮಾಡ್ಕೋತಿಯಲ್ಲ, ನ್ಯಾಯವೋ ಅನ್ಯಾಯವೋ? ಯಾರ ಮೇಲೆ ಸಿಟ್ಟು ಮಾಡ್ಕೋಬೇಕು, ಯಾರ ಮೇಲೆ ಸಿಟ್ಟು ಮಾಡ್ಕೋಬಾರ್ದು? ಸಿಟ್ಟು ಮಾಡಿಕೊಂಡಾಗ ಏನಾಗ್ತದೆ? ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಅಜಾಂಡ ಕೋಟ್ಯಾಶ್ರಯ ರೋಮಕೂಪಂ ತಮಾತ್ತ ಕೋಪ ತಮಾಂಡ ಕೋಪ. ಈ ಕೋಪ ಏನು ಮಾಡ್ತದೆ? ಸ್ವಪರ ಸಾಮರ್ಥ್ಯ, ತನ್ನಲ್ಲಿ ಇರುವ ಸಾಮರ್ಥ್ಯ ಏನು, ಬೇರೆಯವರಲ್ಲಿ ಇರುವ ಸಾಮರ್ಥ್ಯ ಏನು, ಇದನ್ನು ತೆಗೆದಾಕ್ಬಿಡ್ತದಂತೆ. ಕೋಪ ಬಂದಾಗ ನನ್ನ ಸಾಮರ್ಥ್ಯ ಏನು ಅಂದರೆ ನನ್ನ ಲಿಮಿಟೇಷನ್ಸ್ ಏನು, ನಾನು ಯಾರ ಮೇಲೆ ಕೋಪ ಮಾಡ್ಕೋತಾ ಇದ್ದೀನಿ ಅವನ ಲಿಮಿಟೇಷನ್ಸ್ ಏನು, ಯಾವುದು ಗೊತ್ತಿರೋದಿಲ್ಲ. ಅದರಿಂದಲೇ ಸಾಧಕರಿಗೆ ಮುಖ್ಯವಾದ ಶತ್ರು ಅಂದರೆ ಯಾರು? ಕಾಮ ಕ್ರೋಧ ಅಂತ ಹೇಳ್ತಾರೆ. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಅಂತ ಭಗವದ್ಗೀತೆಯಲ್ಲಿ ಏನು ಹೇಳಿದ ಪರಮಾತ್ಮ, ಅದನ್ನು ಕೃಷ್ಣನ ಚರಿತ್ರೆಯಲ್ಲಿ ನಾವು ಕಾಣ್ತೀವಿ ನೋಡಿ. ಯಾರಿಗೆ ಬಂತು ಸಿಟ್ಟು? ಯಶೋದಾ ಮಾತೆಗೆ ಬಂತು, ಕೃಷ್ಣನ ತಾಯಿಗೆ ಬಂತು. ಏನು ಮಾಡೋಕ್ಕೆ ಹೋದಳು? ಕಟ್ಟಿ ಹಾಕಬೇಕು ಅಂತ ಹೋದಳು. ಕಟ್ಟಿ ಹಾಕ್ಲಿಕ್ಕಾಯ್ತಾ? ಕೋಪ ಬಂದು ಬಿಟ್ರೆ ನಮ್ಮ ಸಾಮರ್ಥ್ಯ ಪರರ ಸಾಮರ್ಥ್ಯ ಗೊತ್ತಾಗೋದಿಲ್ಲ, ಅದೇ ನಮಗೆ ಶತ್ರುವಾಗಿ ಬಿಡುತ್ತದೆ. ಅದರಿಂದ ಕಾಮಕ್ರೋಧಗಳನ್ನು ಬಿಡಿ, ರಾಮನಾಮವ ನುಡಿ ನುಡಿ ಕಾಮಕ್ರೋಧಗಳ ಬಿಡಿ ಬಿಡಿ. ಎಷ್ಟು ಚೆನ್ನಾಗಿ ಇಷ್ಟು ಒಂದು ವಿಚಾರವನ್ನು ಪುರಂದರದಾಸರು ಎಷ್ಟು ಸುಲಭವಾಗಿ ಹೇಳಿಬಿಟ್ರು ನೋಡಿ ಕನ್ನಡ ಪದ್ಯದಲ್ಲಿ. ಇದೇ ವಿಚಾರ. ಈ ರೀತಿಯಾಗಿ ವಿವೇಕವನ್ನು ನಾಶ ಮಾಡಿಬಿಡ್ತದೆ. ಈ ಕೋಪ ಏನು ಮಾಡ್ತದೆ? ವಿವೇಕವನ್ನು ನಾಶ ಮಾಡ್ತದೆ, ಕಾಮಕ್ರೋಧಾದಿಗಳು. ಅದರಿಂದಲೇ ಅದು ನಮಗೆ ಶತ್ರು ಅಂತ ಅನಿಸ್ಕೊಳ್ತದೆ. ಕಾಮಕ್ರೋಧಗಳು ಯಾಕೆ ಶತ್ರು? ಕಾಮಕ್ರೋಧಾದಿಗಳು ಯಾಕೆ ಶತ್ರು? ನಮ್ಮ ಸಾಮರ್ಥ್ಯ ಏನು, ಬೇರೆಯವರ ಸಾಮರ್ಥ್ಯ ಏನು, ಆ ವಿವೇಕವನ್ನು ತೆಗೆದಾಕ್ಬಿಡ್ತದೆ. ಅದರಿಂದ ಕಾಮಕ್ರೋಧಗಳನ್ನು ಬಿಡಬೇಕು ಹಾಗೆ ಅಂತ ಯಶೋದಾ ದೇವಿಯ ಚರಿತ್ರೆಯಲ್ಲಿ ನಾವಿದನ್ನು ಕಾಣ್ತೀವಿ. ಸಿಟ್ಟು ಬಂತು, ಕಟ್ಟಿ ಹಾಕ್ಲಿಕ್ಕಾಗಿಲ್ಲ. ಕೊನೆಯಲ್ಲಿ ಇವನು ಪರಮಾತ್ಮ ಎನ್ನುವ ಜ್ಞಾನ ಬಂತು. ಗರ್ಗಾಚಾರ್ಯರು ನಾಮಕರಣ ಮಾಡಿದರು ಕೃಷ್ಣ ಹಾಗೆ ಅಂತ. ಅವರು ನಾಮಕರಣ ಮಾಡುವಾಗಲೇ ಒಂದು ಮಾತು ಹೇಳಿಬಿಟ್ಟು ಹೋಗಿದ್ದರು, ಇವನು ಸಾಮಾನ್ಯ ಮಗುವಲ್ಲ, ಸಾಕ್ಷಾತ್ ನಾರಾಯಣ ಇವನು ಹಾಗೆ ಅಂತ. ಯಾರು? ಗರ್ಗಾಚಾರ್ಯರು. ಅದು ಮರ್ತೋಗಿತ್ತು. ಹಾಗೆ ನೆನಪಾಗ್ತಾ ಇತ್ತು, ಹಾಗೆ ಮರ್ತೋಗ್ತಾ ಇತ್ತು ಯಶೋಧಾದೇವಿ.
ಅದರಿಂದ ಏನಾಯಿತು, ಯಾರೋ ಮಗು ಸಾಮಾನ್ಯ ಮಗು ಅಂತ ತಿಳ್ಕೊಂಡು ಮತ್ತೆ ಎಚ್ಚರ ಆಯಿತು, ಸ್ವಾಮಿ ನೀನು ಸಾಮಾನ್ಯ ಮಗುವಲ್ಲ, ನೀನು ಸಾಕ್ಷಾತ್ ನಾರಾಯಣ, ತಪ್ಪಾಯಿತು ಅಂತ ಹೇಳಿದಾಗ ಶರಣಾಗತಳಾದಳು. ಯಾವಾಗ ಜ್ಞಾನ ಭಕ್ತಿ ವೈರಾಗ್ಯ ಬಂತು ಆಗ ಕಟ್ಟಲಿಕ್ಕಾಯ್ತಂತೆ. ಅಷ್ಟಲ್ಲೇ ಮತ್ತೆ ಮೋಹವನ್ನು ಕೊಟ್ಟುಬಿಟ್ಟ ಪರಮಾತ್ಮ. ಪರಬ್ರಹ್ಮ ಅಂತ ಜ್ಞಾನ ಮರ್ತೋಯಿತು, ಮತ್ತೆ ಕಟ್ಟುವ ಪ್ರಯತ್ನವನ್ನು ಮಾಡಿದ್ದು. ಒಂದು ಕ್ಷಣ ಅಷ್ಟೇ ಇತ್ತು, ಇವನು ಪರಮಾತ್ಮ ಎನ್ನುವ ಜ್ಞಾನ ಕೆಲವು ಕಾಲ ಇತ್ತು, ಮತ್ತೆ ದೇವರು ಮೋಹವನ್ನು ಕೊಟ್ಟು ಅದಕ್ಕೆ ಹೇಳಿದ್ದು, ದೇವರು ಸರ್ವೋತ್ತಮ ಎನ್ನುವ ಜ್ಞಾನ ಅದು ಎಲ್ಲರಿಗೂ ಬರೋದಿಲ್ಲ ರೀ. ಆ ಈಗ ಗೆಲಿರೆ ಹೇಳ್ತಾರೆ ದೇವರೆಂತ ಬಾ, ಓ ಹರಿ ಸರ್ವೋತ್ತಮ, ಅಲ್ಲಿ ಬೋರ್ಡ್ ನೋಡಿರ್ತಾರೆ ಹರಿ ಸರ್ವೋತ್ತಮ ಹರಿ ಸರ್ವೋತ್ತಮ. ಆದರೆ ಅಲ್ಲಿ ಎಲ್ಲಿ ಎದ್ದು ಕಾಣಬೇಕದು, ನಾವು ಮಾಡುವ ಕೆಲಸಗಳಲ್ಲಿ ಎದ್ದು ಕಾಣಬೇಕದು. ಹರಿ ಸರ್ವೋತ್ತಮ ಅಂತ ಹೇಳೋದು ದೇವರನ್ನೇ ಮರೆಯೋದು, ಕರೆಕ್ಟಾ? ಹರಿ ಸರ್ವೋತ್ತಮ ಅಂತ ಹೇಳೋದು ಮರೆತದ್ದು ಯಾರನ್ನ? ದೇವರನ್ನ. ದೇವರು ಸರ್ವೋತ್ತಮ ಅಂತ ಆದ ಮೇಲೆ ದೇವರನ್ನ ಮರಿತಿದ್ದೀವಿ ಅಂದರೆ ಏನರ್ಥ? ದೇವರು ಸರ್ವೋತ್ತಮ ಅಲ್ಲ ಅಂತ ಅರ್ಥ. ಯಾಕೆ? ನಮ್ಮ ಮನಸ್ಸಿನಲ್ಲಿ ಯಾರಿಗೆ ಜಾಗ ಕೊಡ್ತೀವೋ ಅವರೇ ಏನು ದೊಡ್ಡವರು, ಹೌದಲ್ಲ? ಮನಸ್ಸನ್ನ ಯಾರಿಗೆ ಕೊಡ್ತೀವೋ ಅವರೇ ದೊಡ್ಡವರು. ಯಾರಿಗೆ ನೋಡಿ, ಬೆಳಿಗ್ಗೆಯಿಂದ ರಾತ್ರಿ ತನಕ ನೋಡಿ ಚೆಕ್ ಮಾಡಿ, ಮನಸ್ಸನ್ನು ಯಾರಿಗೆ ಕೊಡ್ತೀರಿ? ಊಟ ತಿಂಡಿ ಅಡಿಗೆ, ಹೆಣ್ಮಕ್ಳಾಗಿದ್ದರೆ ಇದೆ, ಪುರುಷರಾಗಿದ್ದರೆ ಕೆಲಸ, ಇಷ್ಟೇ. ಯಾಕೆ? ಅದರಿಂದಲೇ ಊಟ ರೀ. ನಾಳೆ ಯಾರು ಊಟ ಹಾಕೋರು? ಅದರಿಂದ ಅದೇ ದೊಡ್ಡದು. ಕೃಷ್ಣ ಹೌದು, ಅವನು ಶಾಲಿಗ್ರಾಮ ದೇವರ ಪೆಟ್ಟಿಗೆ, ಅಲ್ಲಿಗೆ ದೊಡ್ಡವನು ಅವನಷ್ಟೇ. ಅಲ್ಲಿ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ಒಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಹರಿ ಸರ್ವೋತ್ತಮ ಮುಗೀತು. ಹಂಗಾಗಬಾರ್ದು. ಏನೇ ಕೆಲಸ ಮಾಡಿ, ಇದನ್ನೇ ಕರ್ಮಯೋಗ ಅಂತ ಕರೀತಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಕರ್ಮಯೋಗ ಇದೆ. ಏನು ಮಾಡಬೇಕು? ಏನೇ ಕೆಲಸ ಮಾಡಿದರೂ ಕೂಡ ಏನು ಮಾಡಬೇಕು? ಮನಸ್ಸನ್ನು ದೇವರಿಗೆ ಕೊಡಬೇಕು. ಗೋಪಿಕಾಸ್ತ್ರೀಯರು ಮಾಡಿದರು ನೋಡಿ, ನಿನ್ನೆ ಕೇಳಿದ್ದೀವಿ ನಾವು ಉದ್ಧವನ ಚರಿತ್ರೆ. ಆ ಗೋಪಿಕಾಸ್ತ್ರೀಯರು ಓಡಾಡುವ ಜಾಗದಲ್ಲಿ ನಾನು ಹುಲ್ಲಾಗಿ ಹುಟ್ಟಬೇಕು ಅಂತ ಕೇಳಿಕೊಂಡ ಅವನು ಕೃಷ್ಣನ ಹತ್ರ. ಆ ರೀತಿಯಾಗಿ ಮೆಚೂರ್ ಆಗಿದ್ದರು ಅವರು. ಸೊ ನಮ್ಮಲ್ಲಿ ಇರುವ ದೊಡ್ಡ ದುರಂತ ಅಂದರೆ ಏನು? ಡಿಸಿಪ್ಲಿನೇ ಇಲ್ಲ ನಮ್ಮಲ್ಲಿ. ಮನಸ್ಸನ್ನು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಅದರ ಪರಿಗಣನೆ ಇಲ್ಲದೆ, ಅದರ ವಿಚಾರವೇ ಇಲ್ಲದೆ ನಾವು ಮನಸ್ಸಿಗೆ ತೋಚಿದಂಗೆ ಮಾಡ್ತಾ ಇದ್ದೀವಿ. ಅದರ ಎಫೆಕ್ಟ್ ಏನೋ ದುಃಖವನ್ನು ಅನುಭವಿಸ್ತೀವಿ. ನಮ್ಮ ದುಃಖ ಹೋಗಬೇಕು ಅಂದರೆ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲೇ ಇದೆ. ದೇವರಿಗೆ ಶರಣು ಹೋಗಬೇಕು, ದೇವತೆಗಳಿಗೆ ಶರಣು ಹೋಗಬೇಕು, ಗುರುಗಳಿಗೆ ಶರಣು ಹೋಗಬೇಕು. ಅವರು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ವಿಚಾರ. ಇದನ್ನೇ ಭಗವದ್ಗೀತೆ ಮತ್ತು ರುಕ್ಮಿಣೀಶ ಬೀಜ ತಿಳಿಸಿಕೊಡೋದು. ಅದರಿಂದ ಆಗ ಎಚ್ಚರ ಆಯಿತು. ಸುತೋನಮೇಯಂ ಹರಿರೇವ ಸಾಕ್ಷಾತ್, ಇವು ನನ್ನ ಮಗ ಅಲ್ಲ, ಸಾಕ್ಷಾತ್ ಹರಿ ಅಂತ ನೆನಪಾಯಿತು. ಪರಮಾತ್ಮ ಕಟ್ಟಿಸ್ಕೊಂಡ. ಮತ್ತೆ ಯಥಾ ಪ್ರಕಾರ ಮನೆ ಕೆಲಸ ಶುರು ಮಾಡಿದಳು. ತನ್ನ ಭಕ್ತರು ಇಬ್ಬರು ಮರವಾಗಿ ನಿಂತಿದ್ರಂತೆ, ನಲಕೂಬರ ಮಣಿಗ್ರೀವ ಅಂತ. ಅವ್ರು ಯಾಕೆ ಮರವಾದರು? ಹಾಗೆಂದರೆ ನಾರದರ ಒಂದು ಶಾಪ. ನಾರದರ ಶಾಪದಿಂದ ಮರವಾಗಿದ್ದರು. ಪರಮಾತ್ಮ ಅವರನ್ನು ಅನುಗ್ರಹ ಮಾಡಬೇಕು ಅಂತ ಅಲ್ಲಿಗೆ ಬಂದು ಆ ಎರಡು ಮರಗಳನ್ನು ಕೂಡ ಅರ್ಜುನ ಮರ ಅಂತ, ಅರ್ಜುನ ವೃಕ್ಷ ಅಂತ ಕರೀತಾರೆ. ಅರ್ಜುನ ವೃಕ್ಷ. ಆ ಎರಡು ವೃಕ್ಷಗಳನ್ನು ಬೆಳೆಸಿಬಿಡ್ತಾನೆ. ಆ ಎರಡು ಮರದ ಮಧ್ಯದಲ್ಲಿ ಆ ಉಲುಕವನ್ನು ತರ್ತಾನೆ. ಆಗ ಅದು ಬಿದ್ದೋಗ್ತದೆ. ಇಲ್ಲಿ ಪ್ರಶ್ನೆ ಬರುತ್ತದೆ. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಅಲ್ಲ ಯಾಕೆ ಅರ್ಜುನ ವೃಕ್ಷವನ್ನು ದೇವರು ಸಂಹಾರ ಮಾಡಿದ ಹಾಗೆ ಅಂತ. ಆ ಒರಳುಕಲ್ಲನ್ನು ಎರಡು ಮರಗಳ ಮಧ್ಯದಲ್ಲಿ ತರ್ತಾನೆ, ಅದು ಬಿದ್ದೋಗ್ತದೆ. ಆ ಅರ್ಜುನ ವೃಕ್ಷವನ್ನು ಯಾಕೆ ಸಂಹಾರ ಮಾಡಿದ ಹಾಗೆಂದರೆ, ರುಕ್ಮಿಣೀಶ ವಿಜಯದಲ್ಲಿ ಗುರುಗಳು ಕಾರಣ ಕೊಡ್ತಾರೆ. ನೋಡಪ್ಪ, ಅರ್ಜುನ ಅಂತ ಮುಂದೆ ನನ್ನ ಭಕ್ತ ಒಬ್ಬ ಬರಲಿಕ್ಕಿದ್ದಾನೆ, ನನ್ನ ಭಕ್ತ ಬರಲಿಕ್ಕಿದ್ದಾನೆ. ನೀನು ಅರ್ಜುನ, ಅವನು ಅರ್ಜುನ ಅಂದರೆ ಎಷ್ಟು ಅರ್ಜುನ ಆದರು? ಇಬ್ಬರು ಅರ್ಜುನರಾದರು. ಆ ಅರ್ಜುನನಿಗೆ ಸರಿಸಾಟಿ ಯಾರೂ ಇಲ್ಲ. ಅರ್ಜುನ ಅಂದರೆ ಅಷ್ಟು ಇಷ್ಟ, ನನ್ನ ಪ್ರಾಣ ಅಂತ, ಮಮ ಪ್ರಾಣಾಹಿ ಪಾಂಡವಾಹ ಅಂತ ಪರಮಾತ್ಮ ಹೇಳ್ಕೊಂಡಿದ್ದಾನೆ. ಅದರಿಂದ ಎರಡು ಅರ್ಜುನರು ಇರಬಾರ್ದು. ಅದರಿಂದ ಒಂದೇ ಅರ್ಜುನನನ್ನು ಮಾಡ್ತೀನಿ ಅಂತ ಹೇಳಿ ಈ ಅರ್ಜುನ ವೃಕ್ಷವನ್ನು ತೆಗೆದಾಕಿದ ಅಂತ ಒಂದು ಅಲಂಕಾರಬದ್ಧವಾಗಿ ಗುರುಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಅವರು ಯಾರು?
ಕುಬೇರನ ಮಕ್ಕಳು, ನಲಕೂಬರ ಮಣಿಗ್ರೀವ ಹಾಗೆ ಅಂತ. ಅವರಿಗೆ ನಾರದರ ಶಾಪ, ಆ ಶಾಪದಿಂದ ಪರಮಾತ್ಮ ಮೋಕ್ಷವನ್ನು ಕೊಟ್ಟ ಹಾಗೆ ಅಂತ. ಅಲ್ಲ, ನಾರದರು ಯಾಕೆ ಶಾಪ ಕೊಟ್ಟರು? ದೊಡ್ಡವರಿಗೆ ಮಾಡಿದ ಅವಹೇಳನ, ದೊಡ್ಡವರಿಗೆ ಮಾಡಿದ ಅವಹೇಳನ. ಏನು ಮಾಡಿದರು ಹಾಗೆಂದರೆ, ನಾರದರು ಬರ್ತಾ ಇರುವಾಗ ಅವರು ಗಂಧರ್ವರು ಹೆಣ್ಮಕ್ಕಳ ಜೊತೆಗೆ ಇದ್ದರು, ಆದರೆ ಬಟ್ಟೆ ಇಲ್ಲದೆ ಸ್ನಾನ ಮಾಡ್ತಾ ಇದ್ದರಂತೆ. ಬಟ್ಟೆ ಇಲ್ಲದೆ ಸ್ನಾನ ಮಾಡ್ತಾ ಇದ್ದರು. ನಾರದರು ಬಂದಾಗಲೂ ಕೂಡ ಹಾಗೇ ಇದ್ದರು. ಅದು ನಾರದರಿಗೆ ಇವರನ್ನು ತಿದ್ದಬೇಕು ಅಂತ ಅನಿಸ್ಬಿಡ್ತು, ಇವರನ್ನು ತಿದ್ದಬೇಕು ಅಂತ ಅನ್ನಿಸ್ತು. ಶಾಪ ಕೊಟ್ಟರು, ಮರವಾಗಿ ಹುಟ್ಟ್ರಿ. ನೋಡಿ, ಯಾವ ಬಟ್ಟೆನೂ ಇರೋದಿಲ್ಲ ಮರಕ್ಕೆ ಯಾರು ಬಟ್ಟೆ ಕಟ್ತಾರಾ? ಇಲ್ಲ. ಅದರಿಂದ ಮರವಾಗಿ ಹುಟ್ಟ್ರಿ ಹಾಗೆ ಅಂತ ಶಾಪ ಕೊಟ್ಟರು. ಪ್ರಾಯಶ್ಚಿತ್ತ ಕೇಳಿಕೊಂಡ್ರು. ಕೃಷ್ಣ ನಿಮ್ಮನ್ನು ಅನುಗ್ರಹ ಮಾಡ್ತಾನೆ ಅಂತ ನಾರದರು ಅನುಗ್ರಹವನ್ನು ಮಾಡಿ ಹೋದರು. ನೋಡಿ, ಒಂದು ಸಣ್ಣ ವಿಚಾರ ಇದು, ಸಣ್ಣ ವಿಚಾರ. ನಮಗೆ ಸಣ್ಣದು ಅಂತ ಅನ್ನಿಸ್ತದೆ. ಏನ್ರಿ, ಅವರವರು ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡ್ತಾರೆ, ಬಟ್ಟೆ ಹಾಕ್ಕೊಳ್ಳೋದೇನೋ ಮಾಡ್ತಾರೆ, ಏನೋ ಮಾಡ್ಕೊಂಡು ಹಂಗೆ ತಿಳಿಬೇಡಿ. ಹರಿ ಸರ್ವೋತ್ತಮ ಅಂತ ಹೇಳಿದ ಮೇಲೆ ದೇವರು ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ. ದೇವರು ಎಲ್ಲ ಕಡೆ ಇದ್ದಾನೆ. ಅದರಿಂದ ಹೇಗೆ ಸ್ನಾನ ಮಾಡಬೇಕು? ವಸ್ತ್ರ ಸಹಿತವಾಗಿಯೇ ಸ್ನಾನ ಮಾಡಬೇಕು ಎನ್ನುವ ವಿಚಾರವನ್ನು ಗುರುಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ ಅವರು ಸ್ತೋತ್ರ ಮಾಡಿ, ಸ್ವಾಮಿ ನಮ್ಮನ್ನು ಶಾಪದಿಂದ ಮೋಕ್ಷಗೊಳಿಸಿದೆಯಾ? ಅಲ್ಲ, ಮರದ ಜನ್ಮವಾಗಿದ್ದರೆ ಏನ್ರಿ ಕಷ್ಟ? ಯಾಕೆಂದರೆ ನಾವು ಹಿಂದೆ ಮರವಾಗಿ ಇದ್ದೀವಿ, ಮುಂದೆ ಏನಾಗಲಿಕ್ಕಿದ್ದೀವಿ ಗೊತ್ತಿಲ್ಲ. ಹಿಂದೆ ಮರವಾಗಿದ್ದವರೇ. ಎಲ್ಲ ಇಂದ್ರಿಯಗಳು ಇದೆ, ಆದರೆ ಏನಾರು ಒಂದು ಬೇಕು, ಕೈಕಾಲು ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ, ಮಾತಾಡಲಿಕ್ಕೆ ಆಗೋದಿಲ್ಲ. ಕಣ್ಣಿಂದ ನೋಡುವ ಶಕ್ತಿ ಇದೆ, ಮರಗಳಿಗೂ ಕೂಡ ನೋಡುವ ಶಕ್ತಿ, ಕೇಳುವ ಶಕ್ತಿ. ಸುಮಧ್ವ ವಿಜಯದಲ್ಲಿ ಹೇಳ್ತಾರೆ ಆಚಾರ್ಯರು, ದಿವ್ಯವಾದ ಗಾನ ಮಾಡಿದರೆ ಮರಗಿಡಗಳು ಎಲ್ಲವೂ ಹರಳಿ ಪುಷ್ಪಗಳನ್ನು ಕೊಟ್ಟು, ಹೂವುಗಳನ್ನು ಕೊಟ್ಟಿತ್ತು ಅಂತ, ಫಲಪುಷ್ಪಗಳನ್ನು ಕೊಟ್ಟಿತ್ತು ಅಂತ ಹೇಳ್ತಾರೆ. ಅದರಿಂದ ಕೇಳುವ ಶಕ್ತಿ ಇದೆ. ಆದರೂ ಕೂಡ ಮನುಷ್ಯರು ಓಡಾಡುವಂತೆ, ಮನುಷ್ಯರು ಮಾಡುವಂತೆ ಕೆಲಸಗಳನ್ನು ಮರಗಳಿಂದ ಮಾಡಲಿಕ್ಕಾಗೋದಿಲ್ಲ. ಅಂದರೆ ಆ ಯೋನಿ 84 ಲಕ್ಷ ಯೋನಿಗಳಲ್ಲಿ ಕೆಳಗಡೆ ಬರತಕ್ಕದ್ದು ಯಾವುದು? ಮರದ ಜನ್ಮ. ಮರಗಿಡಗಳು, ಹುಲ್ಲುಗಳು ಅದೆಲ್ಲ ಕೆಳಗಿನ. ಸ್ವಲ್ಪ ಪುಣ್ಯ ಬಂದರೆ ಏನಾಗ್ತದೆ? ಪಕ್ಷಿಗಳು, ಪ್ರಾಣಿಗಳಾಗಿ ಹುಟ್ಟಿದ್ದಾರೆ. ಸ್ವಲ್ಪ ಪುಣ್ಯ ಹೆಚ್ಚು ಮಾಡಿದರೆ ಮನುಷ್ಯರಾಗಿ ಹುಟ್ಟುತ್ತಾರೆ. ಸ್ವಲ್ಪ ಹೆಚ್ಚು ಪುಣ್ಯ ಮಾಡಿದರೆ ಬ್ರಾಹ್ಮಣನಾಗಿ ಹುಟ್ಟುತ್ತಾರೆ. ಸ್ವಲ್ಪ ಹೆಚ್ಚು ಪುಣ್ಯ ಮಾಡಿದರೆ ವೈಷ್ಣವರಾಗಿ ಹುಟ್ಟುತ್ತಾರೆ. ಬ್ರಾಹ್ಮಣರು, ಅವ್ರಿಗಿಂತ ಹೆಚ್ಚು ವೈಷ್ಣವರು. ಇನ್ನೂ ಹೆಚ್ಚು ಪುಣ್ಯ ಮಾಡಿದರೆ ಪರಮಾತ್ಮನ ಸ್ಮರಿಸುವ ವೈಷ್ಣವರಾಗಿ ಇರ್ತಾರೆ. ದೇವರು ನಮ್ಮನ್ನು ಎಲ್ಲಿಟ್ಟಿದ್ದಾನೆ? ಎತ್ತರ ಸ್ಥಾನದಲ್ಲಿ ಇಟ್ಟಿದ್ದಾನೆ. ನಿನ್ನೆ ನೋಡಿದ್ದೀವಿ ನಾವು, ಯಜ್ಞೋಪವೀತ ಶಿಖಾ ಧರಿಸಿದವರು, ಮಾಧ್ವರು ಅಂತ ಅನಿಸಿಕೊಂಡವರು. ಯಾವ ಗ್ರಂಥಗಳನ್ನು ಓದಬೇಕು ಸ್ವಲ್ಪ ಆಲೋಚನೆ ಮಾಡಬೇಕು ನಾವು. ದೇವರು ಎಲ್ಲಿಟ್ಟಿದ್ದಾನೆ ನಮ್ಮನ್ನ? ಮರಗಿಡಗಳಲ್ಲ, ಪ್ರಾಣಿಗಳಲ್ಲ, ಸಾಮಾನ್ಯ ಮನುಷ್ಯರಲ್ಲ, ಬ್ರಾಹ್ಮಣರಲ್ಲ, ವೈಷ್ಣವರು, ಮಾಧ್ವರು. ಅದರಲ್ಲೂ ಕೂಡ ದೇವರ ಸ್ಮರಣೆ ಮಾಡತಕ್ಕವರು ಎಲ್ಲ ಯೋಗ್ಯ ಜೀವಿಗಳೇ. ಇಲ್ಲದಿದ್ದರೆ ಇಲ್ಲಿ ಸೇರ್ಲಿಕ್ಕೆ ಆಗ್ತಾ ಇತ್ತಾ? ಸಜ್ಜನರಾಗಿದ್ದದಿಂದಲೇ ಇಲ್ಲಿ ಬರ್ತಾ ಇದ್ದೀವಿ ನಾವು. ಅಂತಹ ಸ್ಥಾನದಲ್ಲಿ ಕೊಟ್ಟರೆ ನಾವು ಮಾಡೋದೇನೋ ಕೆಳಗಿಂದಕ್ಕೆ ಹೋಗ್ತೀವಿ. ಮಾಡಬಾರ್ದು. ಮಾಡಿದರೆ ಏನಾಗ್ತದೆ? ನಾರದರು, ಮಹನೀಯರು ಶಾಪಗ್ರಸ್ತ ಆಗ್ತೀವಿ. ಅದರಿಂದ ನೀಚ ಯೋನಿಗಳು ಬರುತ್ತದೆ. ಅದರಿಂದ ಎಚ್ಚರದಿಂದ ಪರಮಾತ್ಮನ ಸೇವೆಯನ್ನು, ಮನಸ್ಸನ್ನು ಪರಮಾತ್ಮನಿಗೆ ಕೊಡಬೇಕು ಎನ್ನುವ ಒಂದು ವಿಚಾರವನ್ನು ಈ ನಲಕೂಬರ ಮಣಿಗ್ರೀವ ಅವರ ಚರಿತ್ರೆಯಿಂದ ನಾವು ತಿಳ್ಕೋಬೇಕು ಅಂತ ವಿಚಾರ ಹೇಳ್ತಾ, ಇನ್ನು ಪರಮಾತ್ಮ ಅಲ್ಲಿಂದ ವೃಂದಾವನಕ್ಕೆ ಹೊರಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಯಾಕೆ? ಏನಾಯಿತು? ನಂದಗೋಕುಲದಲ್ಲಿ ಏನಾಯಿತು ಹಾಗೆಂದರೆ, ಅಲ್ಲಿ ಗೋವುಗಳಿಗೆ ಸರಿಯಾಗಿ ಮೇವು ಸಿಗ್ತಾ ಇಲ್ಲ. ನೋಡಿ, ನಮ್ಮ ತೀರ್ಮಾನಗಳು ಹೇಗಿರಬೇಕು? ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗಲಿಕ್ಕೆ ನಾವು
ತಯಾರಿರಬೇಕು. ನಾನು ಇಲ್ಲೇ ಇರುವಂತ ಹಠ ಮಾಡಿ ಕೂಡಬಾರ್ದು. ಆದರೆ ನಂದಗೋಕುಲದವರು ಎಲ್ಲರೂ ಕೂಡ ವೃದ್ಧರು. ಅವರೆಲ್ಲ ಏನಾದರೂ ನಾವಿಲ್ಲೇ ಮನೆ ತೆಕ್ಕೊಂಡಿದ್ದೀವಿ, ಇಲ್ಲೇ ಸೆಟ್ಲಾಗಿದ್ದೀವಿ, ಇಲ್ಲೇ ಅಡ್ಜಸ್ಟ್ ಆಗಿದ್ದೀವಿ, ನಾವು ಬದಲಾವಣೆ ಆಗೋದಿಲ್ಲ, ವೃಂದಾವನಕ್ಕೆ ಬರೋದಿಲ್ಲ ಅಂತ ಯಾರ ಹತ್ರ ಹೇಳಿದರು? ಕೃಷ್ಣನ ಹತ್ರನೇ ಹೇಳಿಬಿಟ್ರು. ನೋಡಿ, ಅದಕ್ಕೆ ಹೇಳಿದ್ದು ಹರಿ ಸರ್ವೋತ್ತಮ ಅಂತ ಹೇಳ್ತೀವಿ, ಮಾಡೋದು ಏನು ಮಾಡ್ತೀವಿ? ಕೃಷ್ಣನಿಗೆ ವಿರುದ್ಧವಾಗಿ ನಡ್ಕೋತೀವಿ. ನೋಡಿ, ಯದ್ಯಪಿ ಕೃಷ್ಣನಲ್ಲಿ ಭಕ್ತಿ ಇತ್ತು, ಅವರಿಗೂ ಭಕ್ತಿ ಇತ್ತು, ಆದರೂ ಕೂಡ ಕೃಷ್ಣನ ಮಹಿಮೆ ಏನು ಅಂತ ಗೊತ್ತಿಲ್ಲ. ನಾವು ನಿನ್ನೆ ನೋಡಿದ್ದೀವಿ, ಕೆಳಗಡೆ ಒಂದು ಕಲ್ಲು, ಒಂದು ರತ್ನ, ಅದರ ಮಹಿಮೆ ಗೊತ್ತಾದರೆ ಬೀರೋಲಿ ತಂದು ಲಾಕ್ ಮಾಡಿ ಇಡ್ತೀವಿ. ನಾವು ಮಹಿಮೆ ಗೊತ್ತಿರಬೇಕು. ಮಹಿಮೆ ಗೊತ್ತಿಲ್ಲ ಅಂದರೂ ಉಪಯೋಗ ಇಲ್ಲ. ಅದಕ್ಕೆ ಮಾನವ ಜನ್ಮ. ವಿಚಾರ ಮಾಡಿ ಯಾವುದು ದೊಡ್ಡದು, ಯಾವುದು ಸಣ್ಣದು, ದೊಡ್ಡದನ್ನು ಎತ್ತಿ ಅಲಂಕಾರ ಮಾಡುವ, ರಕ್ಷಣೆ ಮಾಡುವ ಆ ಒಂದು ತಿಳುವಳಿಕೆ ಮನುಷ್ಯರಿಗೆ ಇದೆ. ಅದರಿಂದ ಹೇಳಿಬಿಟ್ರು, ಹಿರಿಯರೆಲ್ಲ ಹೇಳಿಬಿಟ್ರು, ಆಗೋದೇ ಇಲ್ಲ, ನಾವು ಇಲ್ಲೇ ಮನೆ ತಗೊಂಡಿದ್ದೀವಿ, ಇಲ್ಲೇ ಸೆಟ್ಲ್ ಆಗ್ತೀವಿ. ಹಾಗೆ ಹೌದಾ ಅಂತ ಕೃಷ್ಣ ಹೇಳಿ, ಸರಿ ಅಂತ ಕೃಷ್ಣ ಏನು ಮಾಡಿದ? ತೋಳಗಳು ಅದನ್ನು ಸೃಷ್ಟಿ ಮಾಡಿದ. ಅನೇಕ ತೋಳಗಳು ಬಂದು ಎಲ್ಲರ ಮನೆಯ ಒಳಗೆ ನುಗ್ಗಿದವು. ಕೃಷ್ಣ ಬಂದು ಎಲ್ಲರೂ ಬಂದು ಮತ್ತೆ ಕೃಷ್ಣನ ಹತ್ರ ಬಂದರು. ಕೃಷ್ಣ, ಹೊರಡೋಣ, ಇಲ್ಲಿ ಇರೋದು ಬೇಡ, ವೃಂದಾವನಕ್ಕೆ ನಡೆಯೋಣ ಹಾಗೆ ಅಂತ. ನೋಡಿ, ಯಾರು ಬೇಡ ಅಂತ ಹೇಳಿ ಹೋಗಿದ್ರು ಅವರೇ ಏನು ಮಾಡಿದರು? ವೃಂದಾವನಕ್ಕೆ ಇದು ಕೃಷ್ಣ ಸಾಮರ್ಥ್ಯ ಅಂದರೆ ಹೀಗಿರಬೇಕ್ರಿ. ಬೇಡ ಅಂತ ಹೇಳಿ ಹೋದವರು ಅಲ್ಲೇ ವಾಪಸ್ ಬಂದು ಕೃಷ್ಣನಿಗೆ ಶರಣು ಹೋದರು. ಅದರಿಂದ ಸಜ್ಜನರು ಏನು ಮಾಡ್ತಾರೆ? ಆರಂಭದಲ್ಲಿ ದಾರಿ ತಪ್ತಾರೆ. ಸಜ್ಜನರು ದಾರಿ ತಪ್ತಾರೆ, ಆದರೆ ಪರಮಾತ್ಮ ಏನು ಮಾಡ್ತಾನೆ? ಅವರ ಮೇಲೆ ಒಂದು ಕರುಣೆ ತೋರಿ ದಾರಿಗೆ ಬರುವಂತೆ ಸಿಚುವೇಶನ್ಸ್, ವಾತಾವರಣಗಳನ್ನು ನಿರ್ಮಾಣ ಮಾಡ್ತಾನೆ. ಆ ಥರ ವಾತಾವರಣಗಳನ್ನು ನಿರ್ಮಾಣ ಮಾಡಿ ಸಜ್ಜನರನ್ನು ದಾರಿಗೆ ತರ್ತಾನೆ. ನಾವು ಆಚಾರ್ಯರ ಚರಿತ್ರೆಯನ್ನು ಹೇಳುವಾಗ ಪ್ರಾತಃ ಸಂಕಲ್ಪದಲ್ಲಿ ರಾಯರು ಹೇಳಿದ್ದಾರೆ, ಮಧ್ವಾಚಾರ್ಯರನ್ನು ಹೇಗೆ ಪರಿಚಯ ಮಾಡಿಸಿಕೊಡ್ತಾರೆ? ಯಾರು ದುರ್ಜನರು ಇದ್ದಾರೆ ಅವರನ್ನು ಸನ್ಮಾರ್ಗದಲ್ಲಿ ಕರೆದೊಯ್ಯುವವರಂತೆ. ಏನಾಹಮಿಹ ದುರ್ಮಾರ್ಗಾತ್ ಉದ್ಧೃತ್ಯ ಅಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣಪ್ರಜ್ಞಂ ನಮಾಮಿತಂ ಹಾಗೆ ಅಂತ. ಸಾಮಾನ್ಯವಾಗಿ ಸಜ್ಜನರು ಏನು ಮಾಡ್ತಾರೆ? ದುಷ್ಟ ಮಾರ್ಗದಲ್ಲಿ ಹೋಗ್ತಾರೆ. ಆದರೂ ಪರಮಾತ್ಮ ಕ್ರಿಯೇಟ್ ಮಾಡುವ ಒಂದು ವಾತಾವರಣಗಳು, ಸಿಚುವೇಶನ್ಸು ಏನು ಮಾಡ್ತಾರೆ? ಸನ್ಮಾರ್ಗಕ್ಕೆ ಬರ್ತಾರೆ. ಇದೇ ಸಾಕ್ಷಿ ನೋಡಿ. ಸಜ್ಜನರು ಕೃಷ್ಣನ ಮಾತಿಗೆ ವಿರೋಧ ಆಡಿದರು, ಅವರೇ ಬಂದು ಮತ್ತೆ ವಾಪಸ್ ಕೇಳಿದರು, ಸ್ವಾಮಿ ತಪ್ಪಾಯ್ತು, ಹೊರಡೋಣ ಹಾಗೆ. ಕೃಷ್ಣನಾದರೂ ಯಾಕೆ ಕೇಳಿದ? ಗೋಬ್ರಾಹ್ಮಣ ಹಿತಾಯಚ, ಗೋಬ್ರಾಹ್ಮಣರಿಗೆ ನಾನು ಹಿತವನ್ನು ಮಾಡ್ತೇನೆ ಎಂಬ ಅದನ್ನು ತೋರಿಸಿಕೊಡಬೇಕಾಗಿದೆ. ಗೋವುಗಳಿಗೆ ಮೇವು ಸಿಗ್ತಾ ಇಲ್ಲ, ಈಗ ಗೋವುಗಳೇ ಸಿಗ್ತಾ ಇಲ್ಲ, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾರ್ಯಾರೋ ಮಠಗಳಲ್ಲಿ ನೋಡಿ, ಮಠಗಳು ಎಷ್ಟು ಕೈ ಮುಗಿಬೇಕಾದ ವಿಚಾರ ನೋಡಿ. ಎಷ್ಟು ಸ್ವಾಮಿಗಳು ಮಹನೀಯರು, ನೀಲಾವರ ಗೋಶಾಲೆ ಇದೆ, ಎಷ್ಟು ಗೋಶಾಲೆಗಳಿದೆ. ಇಂಥ ಒಂದು ಕಾರ್ಯಕ್ಕೆ ನಾವು ಮಠಗಳನ್ನು ಪೂಜ್ಯ ಭಾವನೆಯಿಂದ ನೋಡಬೇಕು. ಇದಾದ ಮೇಲೆ ಹೊರಟರು, ಎಲ್ಲರೂ ಅಲ್ಲಿಗೆ ಹೊರಟರು. ಅಲ್ಲಿ ಸೌಕರ್ಯವಾಗಿತ್ತು, ಅಲ್ಲಿ ಗೋವರ್ಧನ ಕ್ಷೇತ್ರ ಇತ್ತು, ಅಲ್ಲಿ ಗೋವುಗಳಿಗೆ ಬೇಕಾದಷ್ಟು ಮೇವುಗಳು ಸಿಕ್ಕಿದವು ಹಾಗೆ ಅಂತ. ಅದರಿಂದ ನಾವು ಯಾವ ಸ್ಥಾನದಲ್ಲಿ ಇರಬೇಕು, ಇದು ಪರಮಾತ್ಮ ನಮಗೆ ತಿಳಿಸಿಕೊಡುವ ಒಂದು ಪಾಠ. ಯಾವ ಸ್ಥಾನದಲ್ಲಿ ಗೋಬ್ರಾಹ್ಮಣರು ಚೆನ್ನಾಗಿದ್ದಾರೆ ಅಂಥ ಜಾಗದಲ್ಲಿ ನಾವು ಇರಬೇಕು ಹಾಗೆ ಅಂತ. ನಮ್ಮ ಭೀಮಾಚಾರ್ಯ ಇದ್ದಾರೆ ನೋಡಿ, ಅವ್ರು ಹೇಳಿದರು, ನಾನು ಇಲ್ಲಿಗೆ ಬಂದಿದ್ದೀನಿ ಯಾಕೆ ಗೊತ್ತಾ? ಸಜ್ಜನರ ಸಂಘ ಆಗಬೇಕು ಹಾಗೆ ಅಂತ. ಸಜ್ಜನರೆಲ್ಲ ಇದ್ದಾರೆ, ಅವ್ರ ಜೊತೆಗೆ ಒಂದಿಷ್ಟು ಕಾಲ ಕಳಿಯೋಣ ಹಾಗೆ ಅಂತ. ಎಷ್ಟು ಒಳ್ಳೆ ತೀರ್ಮಾನ ನೋಡಿ, ಅದು ಕಲಿಬೇಕಾದ ವಿಚಾರ ಅದು. ಇದಾದ ಮೇಲೆ ಅಲ್ಲಿ ವತ್ಸಾಸುರ, ಬಕಾಸುರ ಇದೆಲ್ಲ ಯಾರು? ಕಂಸನ ಭೃತ್ಯರು ನೋಡಿ. ಅಲ್ಲಿಂದ ಕಂಸನ ಒಂದು ಪ್ರಯತ್ನ ಸತತವಾಗಿ ನಡೀತಾ ಇರ್ತದೆ. ಏನಾರು ಮಾಡಿ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಕಂಸನ ಸಂಕಲ್ಪ. ಎಷ್ಟು ಪ್ರಯತ್ನ ಪಡ್ತಾರೆ ನೋಡಿ.
ಇದು ದುಷ್ಟ ಜನರಿಂದ ನಾವು ಕಲಿಬೇಕಾದ ಒಂದು ವಿಚಾರ ಇದು. ಸತತವಾದ ಒಂದು ಪ್ರಯತ್ನ. ನಮ್ಮನ್ನು ಹೇಳಿದರೆ ಒಂದು ವಿಷಯ ಅರ್ಥ ಆಗಿಲ್ಲ ಅಂತ ಇಟ್ಕೊಳ್ಳಿ, ಒಂದು ಸಲ ಕೇಳ್ತೀವಿ, 2 ಸಲ ಕೇಳ್ತೀವಿ, 3ನೇ ಬಾರಿ ಸಾಕು ಬಿಡ್ರಿ, ನಮಗೂ ಅರ್ಥ ಆಗೋದಿಲ್ಲ ಅವರಿಗೂ ಅರ್ಥ ಆಗೋದಿಲ್ಲ ಹಾಗಂತ ಬಿಟ್ಟು ಬಿಡ್ತೀವಿ. ಹಂಗಾಗಬಾರ್ದು ನೋಡಿ. ಕಂಸ ಸಂಹಾರ ಮಾಡಲಿಕ್ಕಾಗಲ್ಲ ಅಂತ ಬಿಟ್ಟನ, ಅವನು ಎಷ್ಟು ಸತತವಾದ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ ನೋಡಿ ಅವನು. ಆದರೆ ಕೃಷ್ಣನಿಗೆ ಅದು ಬೇಕಾಗಿತ್ತು. ಭೂಭಾರ ಹರಣ ಮಾಡುವುದಕ್ಕಾಗಿಯೇ ಪರಮಾತ್ಮ ಬಂದದ್ದಲ್ಲವೇ. ಎಲ್ಲರನ್ನು ಕೂಡ ಸಂಹಾರ ಮಾಡ್ತಾನೆ. ತದನಂತರ ಯಮುನೆಯಲ್ಲಿ ವಿಷ ಸೇರಿಕೊಂಡಿತ್ತು. ಯಾರು ಬಂದಿದ್ದರು? ಕಾಳಿಯ ಸರ್ಪ. ಕಾಳಿಯ ಸರ್ಪ ಅದರ ಒಂದು ಅಸ್ತಿತ್ವದಿಂದ ಅಲ್ಲಿ ವಿಷಮಯವಾದ ಒಂದು ವಾತಾವರಣ ಬಂದಿತ್ತು. ಎಲ್ಲರೂ ಕೂಡ ಕೃಷ್ಣನ ಹತ್ರ ಬಂದು ಹೇಳಿದರು, ಕೃಷ್ಣ ಈ ರೀತಿಯಾಗಿ ಆಗಿದೆ ಹಾಗೆ ಅಂತ. ಕೃಷ್ಣ ಬಲರಾಮ ದೇವರನ್ನು ಮನೆಯಲ್ಲೇ ಇಟ್ಟು ತಾನು ಯಮುನೆಗೆ ಹೋಗಿ ಅಲ್ಲಿ ಯಮುನಾ ಮಡು ಅದಕ್ಕೆ ಹಾರಿ ಕಾಳಿಂಗನನ್ನು ಮರ್ದನ ಮಾಡಿದ. 101 ಹೆಡೆ ಇತ್ತಂತೆ ಆ ಹಾವಿಗೆ, 101 ಹೆಡೆ. ಆರಂಭದಲ್ಲಿ ಏನೋ ಸಣ್ಣ ಹುಡುಗ ಅಂತ ತಿಳ್ಕೊಂಡಿತ್ತು, ಅದು ಏನಾರು ಮಾಡಿಬಿಡೋಣ ಅಂತ ಕೃಷ್ಣನನ್ನು ಸುತ್ತಿ ಹಾಕ್ಕೊಂಡಿತ್ತು. ಕೃಷ್ಣನಿಗೆ ಏನೂ ಆಗಿಲ್ಲ. ಮತ್ತೆ ನಾವು ಭಗವದ್ಗೀತೆಗೆ ಹೋಗಬೇಕು. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶೋಷ್ಯ ಏವಚ ನಿತ್ಯಂ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ ಅಂತ. ಪರಮಾತ್ಮನನ್ನು ಯಾರೇನು ಮಾಡಲಿಕ್ಕಾಗ್ತದೆ? ಪರಮಾತ್ಮನ ಭಕ್ತರನ್ನೇ ಏನು ಮಾಡಲಿಕ್ಕಾಗೋದಿಲ್ಲ. ಪರಮಾತ್ಮನ ಭಕ್ತರನ್ನೇ ಏನು ಮಾಡಲಿಕ್ಕಾಗೋದಿಲ್ಲ. ಅದರಿಂದ ಪರಮಾತ್ಮನನ್ನು ಏನು ಮಾಡ್ತದೆ? ಏನು ಮಾಡೋದಿಲ್ಲ. ಅದರಿಂದ ಪರಮಾತ್ಮ ಏನು ಮಾಡಿದ? ಸುಮ್ಮನೆ ಇದ್ದ ಅಂತ. ತಾನು ಏನು ಪ್ರತಿಕ್ರಿಯೆ ಮಾಡಲಿಕ್ಕೆ ಹೋಗಿಲ್ಲ ಕೃಷ್ಣ. ಆದರೆ ಇದ್ದಕ್ಕಿದ್ದಾಗಿ ಅಪಶಕುನಗಳು ಕಂಡು ಬಂದಿತ್ತಂತೆ ಯಶೋಧ ನಂದಗೋಪರಿಗೆಲ್ಲ ಅವರ ಮನೆಯಲ್ಲಿ. ಕೃಷ್ಣೆಯಲ್ಲಿ ಅಂತ ಹುಡುಕಕ್ಕೆ ಶುರು ಮಾಡ್ತಾರೆ. ಕೃಷ್ಣ ಮನೆಯಲ್ಲಿ ಇಲ್ಲ. ಬಲರಾಮ ಹೇಳ್ತಾನೆ, ಹೆದರಬೇಡಿ, ಒಳ್ಳೆ ಕಾರ್ಯಕ್ಕೆ ಪರಮಾತ್ಮ ಹೋಗಿದ್ದಾನೆ, ಕೃಷ್ಣನಿಗೆ ಏನೂ ಆಗೋದಿಲ್ಲ ಅಂತ ಸಮಾಧಾನ ಹೇಳ್ತಾನೆ. ಅದಕ್ಕಾಗಿಯೇ ಬಲರಾಮ ದೇವರನ್ನು ಮನೆಯಲ್ಲಿ ಇಟ್ಟು ಓದದ್ದಂತೆ ಕೃಷ್ಣ. ಒಳ್ಳೆ ಮಾತು ಹೇಳ್ತಾನೆ ಹಾಗೆಂತ. ಒಳ್ಳೆ ವಾಗ್ಮಿಯಾಗಿದ್ದರು ಬಲರಾಮ. ಆದರೂ ಕೂಡ ಕೇಳಲಿಲ್ಲ. ಯಮುನಾ ಮಡುವಿಗೆ ಬರ್ತಾರೆ ನಂದಗೋಪ ಯಶೋಧ ಎಲ್ಲರೂ ಕೂಡ. ಅವರು ಬಂದಾಗ ಇನ್ನೂ ಅವರು ತತ್ತರಿಸಬಾರದು ನೋಡಿ. ಕೃಷ್ಣನ ಒಂದು ತೀರ್ಮಾನ ಹೇಗಿದೆ ನೋಡಿ. ತಾನೊಬ್ಬನೇ ಇದ್ದಾಗ ಆ ಕಾಳಿಯ ತನಗೆ ತೊಂದರೆ ಕೊಟ್ಟಾಗ ಸಹನೆ ಮಾಡಿಕೊಂಡಿದ್ದ ಕೃಷ್ಣ. ಆದರೆ ಯಾಕೆ? ಕಾಳಿಂಗನು ಕೂಡ ಯಾರು? ಕೃಷ್ಣ ಭಕ್ತನೇ. ಅವನಿಗೆ ಗೊತ್ತಿಲ್ಲ ಅಷ್ಟೇ, ಮೈ ಮೇಲೆ ಎಚ್ಚರ ತಪ್ಪಿದ್ದಾನೆ ಅವನಷ್ಟೇ. ಕಾಳಿಂಗನು ಯಾರು? ಕೃಷ್ಣನ ಭಕ್ತನೇ. ಅದರಿಂದ ಪಾಪ ಒಂದು ಭಕ್ತ ಏನೋ ಮಾಡ್ತಾ ಇದ್ದಾನೆ, ಗೊತ್ತಿಲ್ಲದೆ ಅಜ್ಞಾನದಿಂದ ಮಾಡ್ತಾನೆ ಅಂತ ದೇವರು ಸಹನೆ ಮಾಡಿದ್ದ. ಯಾವಾಗ ನಂದಗೋಪ ಯಶೋಧ ಎಲ್ಲರೂ ಬಂದರೋ ಆಗ ಏನನ್ನಿಸ್ತು ನೋಡಿ, ಅನೇಕ ಭಕ್ತರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಈಗ ಕೃಷ್ಣ ಏನು ಮಾಡಬೇಕು? ಒಂದು ಭಕ್ತನಾದ ಕಾಳಿಯನನ್ನು ನೋಡಬೇಕು, ಅನೇಕ ಭಕ್ತರಾದ ಯಶೋಧ ನಂದಗೋಪ ಗೊಲ್ಲರು ಎಲ್ಲರನ್ನು ನೋಡಬೇಕು. ಕೃಷ್ಣ ತೀರ್ಮಾನ ಮಾಡಿದ, ಅನೇಕ ಭಕ್ತರು ಅವರು ಸಂತೋಷವಾಗಿರಬೇಕು ಅಂದರೆ ಒಂದು ಭಕ್ತನನ್ನು ನಾನು ಮರ್ದನ ಮಾಡಬೇಕು ಅಂತ ಹೇಳಿ ಆಗ ಕಾಳಿಂಗ ಮರ್ದನ ಶುರು ಮಾಡಿತ್ತು. ಯಾವ ಹೆಡೆ ಕಚ್ಚಕ್ಕೆ ಬಂತೋ ಅದರ ಮೇಲೆ ಕಾಲನ್ನು ಇಟ್ಟು ಪರಮಾತ್ಮ ತುಳಿದ ಹಾಗೆ. ಭಾಗವತ ಕೇಳಿದರೆ ನಮಗಿಷ್ಟೇ ಗೊತ್ತಾಗ್ತದೆ. ಆಮೇಲೆ ಆ ಕಾಳಿಂಗನ ಸ್ತ್ರೀಯರೆಲ್ಲ ಪ್ರಾರ್ಥನೆ ಮಾಡಿದರು, ಪರಮಾತ್ಮ ಅನುಗ್ರಹ ಮಾಡಿದ, ಕಾಳಿಂಗ ಅಲ್ಲಿಂದ ಹೊರಟೋಯ್ತು, ಯಮುನಾ ಮಡು ಸ್ವಚ್ಛ ಆಯಿತು ಅಂತ. ಇಷ್ಟೇ ನಮಗೆ ಗೊತ್ತಾಗುತ್ತೆ. ಇಷ್ಟಕ್ಕೆ ತೃಪ್ತಿ ಆಗಲಿಲ್ಲವಂತೆ. ರುಕ್ಮಿಣೀಶ ವಿಜಯದಲ್ಲಿ ಗುರುಗಳು ಒಂದು ವಿಚಿತ್ರ ತಿಳಿಸ್ತಾ ಇದ್ದಾರೆ. ಹಾಗೆ ಏನಾಯಿತು, ಯಾವಾಗ ಕೃಷ್ಣ ನರ್ತನ ಮಾಡಿದ, ಅನೀನದತ್ ಪದ್ಮ ಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಲ ಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಯಾವಾಗ ಕೃಷ್ಣ ನರ್ತನ ಮಾಡಿದ ಆವಾಗ ಬ್ರಹ್ಮದೇವರು ಮೃದಂಗ ನುಡಿಸಿದರಂತೆ. ಬ್ರಹ್ಮದೇವರು ಮೃದಂಗ
ಹನುಮಂತ ದೇವರು ಹಾಡು ಹೇಳಿದರಂತೆ. ಹನುಮಂತ ದೇವರು ಹಾಡಿದರು. ಅಲ್ಲ, ಹನುಮಂತ ದೇವರು ಇದ್ರ ಅಂತ ಕೇಳಬೇಡಿ. ಮೈ ಮೇಲೆ ಎಚ್ಚರ ಇದೆಯಾ, ಕೃಷ್ಣಾವತಾರ ಇದು. ಹಾಗೆಂದರೆ ಹನುಮಂತ ದೇವರು ಎಂಥವರು? ಚಿರಂಜೀವಿಗಳು. ಅದರಿಂದ ಅವರು ಇದ್ದರು. ಹನುಮಂತ ದೇವರು ಹಾಡು ಹೇಳಿದರು. ಇನ್ನು ರುದ್ರದೇವರು ತಾಳ ಕೊಟ್ಟುತ್ತಾ ಇದ್ದರು ಅಂತ. ಕೃಷ್ಣ ನರ್ತನ ಮಾಡಿದ. ಆಯಿತು, ಶ್ಲೋಕದಲ್ಲಿ ಇಷ್ಟೇ ಅಭಿಪ್ರಾಯ. ಇದರಿಂದ ಏನು ಗೊತ್ತಾಯಿತು ನಿಮಗೆ? ಏನು? ಬ್ರಹ್ಮದೇವರು ಮೃದಂಗ ನುಡಿಸಿದರು. ಬ್ರಹ್ಮದೇವರು ಮೃದಂಗ ನುಡಿಸಿದರು. ಹನುಮಂತ ದೇವರು ಹಾಡು ಹೇಳಿದರು. ರುದ್ರದೇವರು ತಾಳ ಹಾಕಿದರು. ಗೋಪಾಲಕೃಷ್ಣ ನರ್ತನ ಮಾಡಿದ. ಹಾಗೆ ಶ್ಲೋಕ ಮುಗೀತು. ಇದರಿಂದ ಏನು ಅರ್ಥ ಆಯಿತು ನಮಗೆ? ಏನೋ ಒಂದು ಕಲ್ಚರಲ್ ಫೆಸ್ಟಿವಲು, ಡ್ಯಾನ್ಸ್ ಕಾರ್ಯಕ್ರಮ ಅಷ್ಟೇ ನಮಗೆ ಗೊತ್ತಾಗ್ತದೆ. ಗುರುಗಳು ಹೇಳ್ತಾರೆ, ನೋಡಪ್ಪ ಅಷ್ಟೇ ತಿಳಿಬೇಡ, ಅದು ಅಷ್ಟೇ ಅಲ್ಲ. ಅದು ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಹರಿ ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ. ಅರೆ, ನೀವು ಎಲ್ಲಿ ಹೋದ್ರೂ ಮತ್ತೆ ಅಲ್ಲಿಗೆ ಬರ್ತೀರಾ? ಎಲ್ಲಿ ಹರಿ ಸರ್ವೋತ್ತಮ ಎಲ್ಲಿ ಬಂತು ಇಲ್ಲಿ? ನೋಡಿ, ಒಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಕಾರ್ಯಕ್ರಮ ಇದ್ದರೆ ಯಾರ್ದು ಪ್ರಧಾನ ಅಂಗ ಇರ್ತದೆ ಲೋಕದಲ್ಲಿ? ಡ್ಯಾನ್ಸ್ ಮಾಡುವವ್ರದ್ದೇ ಪ್ರಧಾನ ಕಾರ್ಯಕ್ರಮ ಅಲ್ಲಿ. ಇನ್ವಿಟೇಷನ್ ನೋಡಿ, ಅವ್ರದ್ದೇ ಹೆಸರು ದೊಡ್ಡದಾಗಿ ಇರ್ತದೆ. ಮೃದಂಗ ಬಾರಿಸುವವರನ್ನ ದೊಡ್ಡದಾಗಿ ಹಾಕಿರ್ತಾರಾ? ತಾಳ ಕುಟ್ಟುವವರನ್ನು ಹಾಕ್ತಾರಾ? ಹಾಡು ಹೇಳುವವರನ್ನು ಹಾಕ್ತಾರಾ? ಇಲ್ಲ. ಸೊ ಇದರಿಂದ ನರ್ತನ ಮಾಡಿದ್ದು ಯಾರು? ಕೃಷ್ಣ. ಅದರಿಂದ ಹೇಗೆ ಒಂದು ನರ್ತನ ಕಾರ್ಯಕ್ರಮದಲ್ಲಿ ನರ್ತನ ಮಾಡುವವರದೇ ಪ್ರಧಾನ ಅಂಗ, ಅವರೇ ಉತ್ತಮ ಅಂತ ಅನಿಸ್ಕೊಳ್ತಾರೋ, ಅದೇ ಥರ ನರ್ತನ ಮಾಡಿದ್ದು ಯಾರು? ಕೃಷ್ಣ ಪರಮಾತ್ಮ. ಅದರಿಂದ ಅವನೇನಾದ? ಸರ್ವೋತ್ತಮನಾದ. ನೋಡಿ, ನಮಗೆ ರುಕ್ಮಿಣೀಶ ವಿಜಯ ಓದದೇ ಇದ್ದರೆ ಇದೆಲ್ಲ ಸ್ಪಷ್ಟವಾಗಿ ನಮಗೆ ಅರ್ಥನೇ ಆಗೋದಿಲ್ಲ. ನೋಡಿ, ಅದು ಗುರುಗಳ ಮಹಿಮೆ ಅಂತ ಹೇಳೋದು. ಎಷ್ಟು ಕೊಂಡಾಡಿದರೂ ಆರಾಧನೆ ಮಾಡಿದರೂ ಕಡಿಮೆ. ಅವರು ಕೊಟ್ಟ ಜ್ಞಾನ ಸಂಪತ್ತು ಅದು ಅಸದೃಶವಾದದ್ದು ಅಂತ ಇದರಿಂದ ನಾವು ಊಹೆ ಮಾಡ್ಕೋಬಹುದು. ಹಾಗೆ ಅಂತ ಇದಾದ ಮೇಲೆ ಕೃಷ್ಣ ಬೃಂದಾವನದಲ್ಲಿ ಮಾಡಿದ ಮತ್ತೊಂದು ಚಮತ್ಕಾರ. ಇಂದ್ರನಿಗೆ ಪ್ರತಿ ವರ್ಷ ಯಾಗ ಮಾಡ್ತಾ ಇದ್ರು. ಯಾಕೆ? ಮಳೆ ಕೊಡುವವ ಇಂದ್ರ. ಮಳೆ ಬಂದರೆ ಬೆಳೆ, ಆಗ ಗೋವುಗಳು ಚೆನ್ನಾಗಿರುತ್ತವು. ಆ ಗೋವುಗಳು ಚೆನ್ನಾಗಿದ್ದರೆ ಯಥೇಚ್ಛವಾಗಿ ಹಾಲು ಕೊಡುತ್ತದೆ, ನಾವು ಚೆನ್ನಾಗಿರಬಹುದು. ಹಾಗೆ ಅಂತ ಪ್ರತಿ ವರ್ಷ ಇಂದ್ರನ ಕುರಿತಾಗಿ ಒಂದು ಯಾಗವನ್ನು ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಏನಾಯಿತು? ಇಂದ್ರನಿಗೆ ಕಲಿಪ್ರವೇಶ ಆಗಿತ್ತು. ಕಲಿಪ್ರವೇಶ ಆಗಿ ಅವನೇನು ತಿಳ್ಕೊಂಡ? ನಾನೇ ದೊಡ್ಡವ, ಅದರಿಂದ ನನಗೆ ಮಳೆಯನ್ನು ಸುರಿಸುವುದಕ್ಕಾಗಿ ಜನರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ಅಂತ ತಿಳ್ಕೊಂಡ. ಏನಂತ ತಿಳ್ಕೊಂಡ? ನಾನೇ ಮಳೆ ಸುರಿಸುವವ ಹಾಗೆ ಅಂತ ತಿಳ್ಕೊಂಡ. ಪರಮಾತ್ಮನಿಗೆ ಇಂದ್ರದೇವರನ್ನು ತಿದ್ದಿಸಬೇಕು ಅಂತ ಅನಿಸ್ಬಿಡ್ತು. ಯಾಕೆ? ದೊಡ್ಡ ದೇವತೆ, ಉತ್ತಮ ಅಧಿಕಾರಿ, ತಿದ್ದಿಸಬೇಕು ಅಂತ ಅನಿಸ್ತು. ಸಜ್ಜನರು ತಪ್ಪು ಮಾಡಿದಾಗ ಹೆಜ್ಜೆ ಹೆಜ್ಜೆಗೂ ದೇವರು ಬಂದು ಕಾಪಾಡ್ತಾನೆ. ಏನು ಮಾಡಿದ ಪರಮಾತ್ಮ? ಮತ್ತೆ ಒಂದು ಮೀಟಿಂಗ್ ಮಾಡಿದ ಅಂತ. ಆ ಊರಿನ ದೊಡ್ಡವರನ್ನೆಲ್ಲ ಕರೆಸಿ, ಈ ಬಾರಿ ನಾವು ಇಂದ್ರದೇವರಿಗೆ ಯಾಗ ಮಾಡೋದು ಬೇಡ, ನಮ್ಮನ್ನು ರಕ್ಷಣೆ ಮಾಡೋದು ಯಾವುದು? ಈ ಗೋವರ್ಧನ ಬೆಟ್ಟ. ಅದರಿಂದ ಈ ಗೋವರ್ಧನ ಬೆಟ್ಟಕ್ಕೆ ನಾವು ಪೂಜೆ ಮಾಡಿಬಿಡೋದು. ಹಾಗೆ ಶಾಲಿಗ್ರಾಮಕ್ಕೆ ಪೂಜೆ ಮಾಡ್ತಾರೆ ನೋಡಿ, ಅದೇ ಥರ ಬೆಟ್ಟಕ್ಕೆ ಪೂಜೆ ಅಂತ ತೀರ್ಮಾನ ಆಯಿತು. ಪೂಜೆ ಎಲ್ಲ ಆಯಿತು. ಪರಮಾತ್ಮ ತಾನೇ ಬೆಟ್ಟದಲ್ಲಿ ಒಂದು ರೂಪದಿಂದ ಸೇರಿ ಯಜ್ಞದಲ್ಲಿ ಏನೇನು ಹವಿಸಿಕೊಟ್ರೋ, ನೈವೇದ್ಯಕ್ಕೆ ಅಂತ ಏನು ಇಟ್ಟಿದ್ರೋ ತಾನೇ ಅದನ್ನು ಸ್ವೀಕಾರ ಮಾಡಿದ. ಎಲ್ಲರಿಗೂ ಸಂತೋಷ ಆಯಿತು. 8 ದಿವಸ ಯಜ್ಞ ಮಾಡಿದರೂ ನೈವೇದ್ಯ ಯಾರು ತಗೊಂಡಿದ್ದಿಲ್ಲ, ಹಾಗೆ ವಾಪಸ್ ತರ್ತಾ ಇದ್ರು. ಆದರೆ ಅವತ್ತಿನ ದಿವಸ
ಪರಮಾತ್ಮನೇ ಸ್ವೀಕಾರ ಮಾಡಿದ ಅಂತ ಹೇಳ್ತಾರೆ. ಇದೆಲ್ಲ ಇಂದ್ರದೇವರು ನೋಡ್ತಾ ಇದ್ದರು. ಎಲ್ಲ ಇವನ ನಾನು ಇಷ್ಟು ವರ್ಷ ನನಗಾಗಿ ಪೂಜೆ ಮಾಡ್ತಾ ಇದ್ದರು ನಂದಗೋಕುಲದಲ್ಲಿ, ಈ ವರ್ಷ ಯಾರೋ ಕೃಷ್ಣ ಅಂತೆ, ಅವನ ಮಾತನ್ನು ಕೇಳಿ ನನ್ನ ಪೂಜೆಯನ್ನು ನಿಲ್ಲಿಸಿ ಆ ಗೋವರ್ಧನ ಬೆಟ್ಟಕ್ಕೆ ಪೂಜೆ ಮಾಡ್ತಾ ಇದ್ದಾರೆ, ಇವರಿಗೆ ತಕ್ಕ ಶಾಸನ ಮಾಡಬೇಕು ಅಂತ ಆ ಇಂದ್ರದೇವರು ಏನು ಮಾಡಿದರು, ಮೋಡ, ಪ್ರಳಯ ಕಾಲದ ಮೋಡ ಅದನ್ನು ಕರೆಸಿ ಆಜ್ಞೆ ಮಾಡಿದರಂತೆ, ಹೋಗು ನಂದಗೋಕುಲ ಕೊಚ್ಚಿ ಹೋಗಬೇಕು, ಹೆಸರೇ ಉಳಿಬಾರ್ದು, ಆ ರೀತಿಯಾಗಿ ಮಾಡು ಅಂತ. ಧಾರಾಳವಾಗಿ ಮಳೆ ಬಂತಂತೆ. ಎಲ್ಲರೂ ಬಂದು ಕೃಷ್ಣನ ಹತ್ರ ಹೇಳಿದರಂತೆ, ಕೃಷ್ಣ ಮಳೆ ಬರ್ತಾ ಇದೆ, ನಂದಗೋಕುಲ ಕೊಚ್ಚಿ ಹೋಗ್ತಾ ಇದೆ, ನಾನು ಅವತ್ತೇ ಹೇಳಿದೆ ಇಂದ್ರನ ತಂಟೆಗೆ ಹೋಗಬೇಡ, ಅವನು ತೊಂದರೆ ಕೊಡ್ತಾನೆ, ಕೇಳಿಲ್ಲ ನೀನು ಹಾಗೆಂತ ಕೃಷ್ಣನ ಮೇಲೆ ಆಕ್ಷೇಪ ಮಾಡಿದರಂತೆ. ಕೃಷ್ಣ ಹೇಳಿದನಂತೆ ಯೋಚನೆ ಮಾಡಬೇಡಿ ಅಂತ ಹೇಳಿ ಗೋವರ್ಧನ ಬೆಟ್ಟವನ್ನು ಇಡೀ ಹೆಬ್ಬೆಟ್ಟಿನಲ್ಲಿ ಹಿಡ್ಕೊಂಡು ನಿಂತ, ಕಿರುಬೆಟ್ಟಿನಲ್ಲಿ ಹಿಡ್ಕೊಂಡು ನಿಂತ ಅಂತ ನೋಡ್ತೀವಿ. ಎಷ್ಟು ದಿವಸ? 7 ದಿವಸ ಅಹೋರಾತ್ರಿ ಮಳೆ. ಇಂದ್ರ ನೋಡ್ತಾ ಇದ್ದಾನೆ, ನಂದಗೋಕುಲ ಕೊಚ್ಚಿ ಹೋಯ್ತಾ ರಿಪೋರ್ಟ್ ಹೇಳಿ ಅಂತ ಕೇಳ್ತಾ ಇದ್ದಾನೆ. ಇಲ್ಲ ಇಲ್ಲ ಇಲ್ಲ, ಸುರಕ್ಷಿತವಾಗಿದೆ. ಎಲ್ಲ ಯಾವ ಒಂದು ಆ ಬೆಟ್ಟದ ಕೆಳಗೆ ಎಲ್ಲ ಗೋಪಾಲರು ಗೋವುಗಳು ಎಲ್ಲವೂ ಆಶ್ರಯ ಪಡೆದಿದೆ. ದೊಡ್ಡ ಬೆಟ್ಟ ಅದು. ಆ ಬೆಟ್ಟವನ್ನು ಅಲುಗಾಡದೆ 7 ವರ್ಷದ ಮಗು ಕಿರುಬೆಟ್ಟಿನಲ್ಲಿ ಇಟ್ಕೊಂಡು ನಿಂತಿದ್ದಾನೆ ಅಂದರೆ ಸಾಮಾನ್ಯ ಮಗು ಮಾಡುವ ಕೆಲಸನ ಅದು? ಸ್ವಾಮಿಗಳು ಹೇಳ್ತಾರೆ ಸುವಿದ್ಯೆ ಅಂತ ಇತ್ತು, ಒಂದು ಅಡಿಕೆ ಬಟ್ಟೆ ಎತ್ತಕ್ಕಾಗಲ್ಲ ನಮ್ಮಿಂದ, ಬೆಟ್ಟವನ್ನು ಎಲ್ಲಿಂದ ಎತ್ತೋದು ಹಾಗೆ ಅಂತ. ನಮ್ಮ ಪರಿಸ್ಥಿತಿ ಹಾಗಿರುತ್ತದೆ. ಆ ರೀತಿಯಾಗಿ ಇಂದ್ರದೇವರು ನೋಡ್ತಾ ಇದ್ದಾರೆ. ಮೋಡ ಖರ್ಚಾಯಿತೆ ಹೊರತು, ಮೋಡದಲ್ಲಿದ್ದ ನೀರು ಖರ್ಚಾಯಿತೆ ಹೊರತು ಕೃಷ್ಣನಿಂದ ಬಗ್ಸಕ್ಕಾಗಿಲ್ಲ. ತಪ್ಪಾಯಿತು, ಕಲಿಪ್ರವೇಶ ಹೋಗಿತ್ತು, ಎಚ್ಚರ ಆಯಿತು ಕೃಷ್ಣ ಅಂದರೆ ಯಾರು ಹಾಗೆ ಅಂತ. ಕೃಷ್ಣ ಯಾರು ಅಂತ ಎಚ್ಚರ ಆಯಿತು. ಭೂಮಿಗೆ ಬರುವಾಗಲೇ ಸುರಭಿ ಅಂತ ಒಂದು ಆಕಳು, ಅದನ್ನು ಕರೆದುಕೊಂಡು ಬಂದು ಕೃಷ್ಣನಿಗೆ ಅಭಿಷೇಕ ಮಾಡಿದನಂತೆ. ಕೃಷ್ಣನಿಗೆ ಅಭಿಷೇಕ ಮಾಡಿ ಗೋವಿಂದ ಅಂತ ನಾಮಕರಣ ಮಾಡಿದ ಅಂತ ಹೇಳ್ತಾರೆ. ಭಾಗವತದಲ್ಲಿ ಇಷ್ಟೇ ಇದೆ ನಮಗೆ, ಆದರೆ ಗುರುಗಳು ನಮಗೆ ಅದರ ಸ್ವಾರಸ್ಯವನ್ನು ಬಿಡಿಸ್ತಾರೆ. ನಾಥಾಪರಾಧ ಕೃದುಪೇತ್ಯ ಸುಲಜ್ಜಿತೋತೋ ಶಕ್ರೋಚ್ಯುತಂ ರಹಸಿ ರಮ್ಯತಮಂ ತ್ರಿಲೋಕ್ಯಾಂ ಮೂರ್ಧ್ನಾ ಪ್ರಣಮ್ಯ ಸದಯಂ ಸುದಯಾಭ್ಯಷಿಂಚದ್ ಗೋವಿಂದ ನಾಮ ಚಪಟನ್ ಸ್ವಕೃತಾಘಶಾಂತ್ಯೈ. ನೋಡಿ, ತಪ್ಪು ಯಾರು ಮಾಡಲ್ಲ? ಎಲ್ಲರೂ ಮಾಡುವವರೇ, ಎಲ್ಲರೂ ತಪ್ಪು ಮಾಡುವವರೇ. ಎಲ್ಲಿಂದ ಶುರು? ಗರುಡ, ಶೇಷ, ವಾಯುದೇವರನ್ನು ಬಿಟ್ಟು, ಋಜುಗಣಸ್ಥರನ್ನು ಬಿಟ್ಟು ಕೆಳಗಿನ ಕಕ್ಷೆಯಲ್ಲಿ ಇರುವವರು ಎಲ್ಲರೂ ಕೂಡ ತಪ್ಪು ಮಾಡುವವರೇ. ಆದರೆ ಆ ತಪ್ಪನ್ನು ಹೇಗೆ ಪರಿಮಾರ್ಜನೆ ಮಾಡ್ಕೋತಾರೆ ನೋಡಿ, ಇದು ಕಲಿಬೇಕಾದ ವಿಚಾರ. ಇಂದ್ರ ತಾನು ಅಪರಾಧ ಮಾಡಿದ, ಅಸುರಾವೇಶದಿಂದ ಅಪರಾಧ ಮಾಡಿದ ಅಪರಾಧವನ್ನು ಹೇಗೆ ಕಳ್ಕೊಂಡ 3 ಕೆಲಸ ಹೇಳ್ತಾರೆ. ಮೂರ್ಧ್ನಾ ಪ್ರಣಮ್ಯ, ದೇವರಿಗೆ ತಲೆಬಾಗಿ ನಮಸ್ಕರಿಸಿದಂತೆ. ಮೊದಲ ದಿವಸ ನಾವು ನೋಡಿದ್ದೀವಿ. ಮೂರ್ಧ್ನಾ ಪ್ರಣಮ್ಯ. ಹರಿವೈಶ್ವತಿಯಲ್ಲಿ ಏನು ಬಂತು? ಮೂರ್ಧನ್ಯೇ ಶೋಂಜಲಿರ್ಮೇ. ನಾವು ಕೂಡ ಪರಮಾತ್ಮನಿಗೆ ಹೇಗೆ ನಮಸ್ಕಾರ ಮಾಡಬೇಕು? ಪುರುಷರು ಮೂರ್ಧನ್ಯೇ, ತಲೆ ಮೇಲೆ ಕೈ ಎತ್ತಿ ನಮಸ್ಕಾರ ಮಾಡಬೇಕಂತ. ಹರಿವೈಶ್ವತಿಯಲ್ಲಿ ಹಾಗೇ ಇದೆ. ಏನು ಸೂಚನೆ ಅದು? ನನ್ನ ಶರೀರಕ್ಕಿಂತಲೂ ಕೂಡ ನೀನು ಉತ್ತಮನಾದವ ಹಾಗೆಂಬ ಒಂದು ಚಿಂತನೆ ಬರಬೇಕು. ನನ್ನ ಶರೀರವನ್ನು ಎಷ್ಟು ನಾನು ಪ್ರೀತಿಸ್ತೇನೆ, ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಮಾಡಬೇಕು ಅಂತ ಹೇಳ್ತಾರೆ. 2ನೇ ಕೆಲಸ ಏನು? ಆ ಆಕಳನ್ನು ತಂದು ಗೋವಿಂದ ಪಟ್ಟಾಭಿಷೇಕ, ಹಾಲಿಂದ ಅಭಿಷೇಕ ಮಾಡ್ತಾನಂತೆ. 2ನೇ ಪ್ರಾಯಶ್ಚಿತ್ತ ಅದು. ಮೊದಲನೇದು ಯಾವುದು? ನಮಸ್ಕಾರ. ದೇವರಿಗೆ ನಮಸ್ಕಾರ ಮಾಡಿದರೆ ನಾವು ಮಾಡಿದ ಪಾಪ ಪರಿಹಾರ ಆಗ್ತದೆ. 2ನೇದು ದೇವರಿಗೆ ಅಭಿಷೇಕ ಮಾಡಬೇಕು. ಅಭಿಷೇಕ ಬರೆಸ್ತಾರೆ. ಎಷ್ಟು ಆ ಸಂಪ್ರದಾಯ ಹೇಗೆ ಬೆಳ್ಕೊಂಡು ಬಂದಿದೆ ನೋಡಿ ಮಠಗಳಲ್ಲಿ. ಏನಾದ್ರು ಒಂದು ಹಬ್ಬ ಆಡಿ ಅಂದರೆ ಏನು ಮಾಡ್ತಾರೆ? ದೇವರಿಗೆ ಒಂದು ಅಭಿಷೇಕ ಅಂತ ಬರೆಸ್ತಾರೆ ನೋಡಿ. ಮಹಾಪ್ರಾಯಶ್ಚಿತ್ತ ಅಂತ ಅದು ಮಾಡಿ, ಇನ್ನು ಮುಂದಾದರೂ ಮಾಡಿ. ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ, ರಾಮಚಂದ್ರ ದೇವರಿಗೆ, ರಾಯರಿಗೆ ಪಂಚಾಮೃತ ಅಭಿಷೇಕ.
ಮಾಡಬೇಕು. ಮಹಾಪಾಪ ಪ್ರಾಯಶ್ಚಿತ್ತ ಅಂತ. ಮೂರನೆಯದು ಯಾವುದು? ಗೋವಿಂದ ನಾಮಸ್ಮರಣೆ. ಇಂದ್ರದೇವರು ಮಾಡಿ ತೋರಿಸ್ತಾರೆ ನೋಡಿ. ಇಂದ್ರದೇವರು ತಪ್ಪು ಮಾಡಿದರು, ಅದರ ಪ್ರಾಯಶ್ಚಿತ್ತಕ್ಕಾಗಿ ಅಚ್ಯುತ, ಅನಂತ, ಗೋವಿಂದ ಹಾಗೆ ಅಂತ ನಾಮಸ್ಮರಣೆಯನ್ನು ಮಾಡಿದರು ಅಂತ. ವಿಶೇಷವಾಗಿ ಗೋವಿಂದ ನಾಮಸ್ಮರಣೆ ಮಾಡಿದರು. ಅದರಿಂದ ನಾವು ಕೂಡ ಎಂಥವರು? ತಪ್ಪು ಮಾಡುವವರೇ. ಅದರಿಂದ ಅದೇನು ಮುಚ್ಚುಮರೆ ಏನು ಬೇಡ, ದೇವರಿಗೆ ಎಲ್ಲ ಗೊತ್ತಿದೆ. ಯಾಕೆ? ನಮ್ಮೊಳಗೆದು ತಪ್ಪು ಮಾಡಿಸಿದವನು ಯಾರು? ಪರಮಾತ್ಮನೇ, ವಾಯುದೇವರೇ ಎಲ್ಲವನ್ನು ಮಾಡಿಸೋದು. ಆದರೆ ಅದರ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದಕ್ಕಾಗಿ 3 ಉಪಾಯ ನಮಗೆ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಯಾವುದು? ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ, ದೇವರಿಗೆ ಅಭಿಷೇಕ, ಹಾಲಭಿಷೇಕ ವಿಶೇಷವಾಗಿ, ಮತ್ತು ಅದು ಆಕಳಾಲ ಅಭಿಷೇಕ, ಬೇರೆ ಹಾಲಿಂದ ಅಭಿಷೇಕ ಸಲ್ಲದು. ಅದಕ್ಕೆ ಇಂದ್ರದೇವರು ಬರುವಾಗಲೇ ನಂದಿನಿ ಹಾಲು ತಂದಿಲ್ಲ. ಏನು ಹಿಡ್ಕೊಂಡು ಬಂದಿದ್ರು? ಭೂಲೋಕದಲ್ಲಿ ಎಲ್ಲ ಕೆಟ್ಟದಾಗಿರುತ್ತೆ ಅಂತ ಗೊತ್ತು ಅವರಿಗೆ. ದೇವಲೋಕದ ಸುರಭಿಯನ್ನೇ ಹಿಡ್ಕೊಂಡು ಬಂದಿದ್ದರು ಅವರು. ಆಕಳಾಲಿಂದಲೇ ಅಭಿಷೇಕ ಆಗಬೇಕು. ಮೂರನೆಯದು ಯಾವುದು? ಗೋವಿಂದ ನಾಮಸ್ಮರಣೆ. ಈ ನಾಮಸ್ಮರಣೆಯನ್ನು ಮಾಡಿ ಅವರು ಪಾಪವನ್ನು ಪರಿಮಾರ್ಜನೆ ಮಾಡಿಕೊಂಡ್ರು ಹಾಗೆ ಎಂಬ ಒಂದು ವಿಚಾರವನ್ನು ಕೂಡ ಗುರುಗಳು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಮತ್ತೆ ಕೃಷ್ಣ ಮಥುರಾಪಟ್ಟಣಕ್ಕೆ ಹೋಗಿ ಕಂಸನನ್ನು ಸಂಹಾರ ಮಾಡಿ ರುಕ್ಮಿಣೀ ದೇವಿಯನ್ನು ಕೂಡ ವಿವಾಹವಾಗಿ ಅಲ್ಲಿಗೆ ಈ ಒಂದು ಗ್ರಂಥ ಪರಿಸಮಾಪ್ತಿಯಾಗ್ತದೆ. ರುಕ್ಮಿಣೀ ದೇವಿ ಪತ್ರ ಬರೆದು ಕಳಿಸ್ತಾಳಂತೆ, ಸ್ವಾಮಿ ನನ್ನನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗೆ ಅಂತ. ಆಗಬಾರ್ದು. ಲಕ್ಷ್ಮಿ ಯಾರಿಗೆ ಸೇರಬೇಕು? ಕೃಷ್ಣನಿಗೆ ಸೇರಬೇಕು. ಮನಸ್ಸು ಇದು ಯಾರು? ಲಕ್ಷ್ಮಿಯ ಸನ್ನಿಧಾನ. ಆ ಮನಸ್ಸು ಯಾರಿಗೆ ಹೋಗಬೇಕು? ಕೃಷ್ಣನಿಗೆ ಹೋಗಬೇಕು. ಮನಸ್ಸನ್ನು ಬೇರೆಯವರಿಗೆ ಕೊಟ್ಟರೆ ಯಾರಿಗೆ ಸಿಟ್ಟು ಬರುತ್ತದೆ? ಲಕ್ಷ್ಮೀದೇವಿಗೆ ಸಿಟ್ಟು ಬರುತ್ತದೆ. ಅದರಿಂದ ಮನಸ್ಸನ್ನು ಬೇರೆಯವರಿಗೆ ಕೊಡಬೇಡಿ, ಮನವನಿತ್ತರೆ ತನ್ನ ನೀವನು ಅಂತ ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ರುಕ್ಮಿಣೀ ದೇವಿ ಪತ್ರ ಬರೆದು ಕಳಿಸಿದರು. ಕೃಷ್ಣನು ಕೂಡ ಯೋಗೇಶ್ವರ, ಕೃಷ್ಣನಿಗೆ ಒಂದು ಅಪ್ಲಿಕೇಶನ್ ಬರೆದು ಬಿಟ್ಟರೆ ಸಾಕು, ಭಕ್ತಿಯಿಂದ ನಮಗೆ ಸ್ಯಾಂಕ್ಷನ್ ಮಾಡೇ ಮಾಡ್ತಾನೆ. ಬಂದ ಕೂಡಲೇ ಜರಾಸಂಧ ಎಲ್ಲ ರೆಡಿಯಾಗಿದ್ದರು ಯುದ್ಧ ಮಾಡಬೇಕು ಅಂತ. ಎಲ್ಲರ ಜೊತೆಗೆ ಯುದ್ಧ ಮಾಡಿ ಪರಮಾತ್ಮ ಎಲ್ಲರನ್ನು ಕೂಡ ಸೋಲಿಸಿ ರುಕ್ಮಿಣಿಯನ್ನು ರಥದಲ್ಲಿ ಕುಳಿಸಿ ಕರೆದುಕೊಂಡು ಹೋಗಿ ಶುಭ ದಿವಸದಲ್ಲಿ ಮದುವೆಯನ್ನು ಮಾಡಿ ಪ್ರದ್ಯುಮ್ನ ಮುಂತಾದ ಮಕ್ಕಳನ್ನು ಪಡೆಯುತ್ತಾನೆ ಅಂತ ಈ ಗ್ರಂಥವನ್ನು ಸಮಾಪ್ತಿ ಮಾಡ್ತಾರೆ. ಅದರಿಂದ ಈ ಗ್ರಂಥಕ್ಕೆ ಏನಂತ ಹೆಸರು? ರುಕ್ಮಿಣೀಶ ವಿಜಯ ಹಾಗೆ ಅಂತ ರುಕ್ಮಿಣೀ ದೇವಿಯ ಒಂದು ಪಾಣಿಗ್ರಹಣ. ವಿಶೇಷವಾಗಿ ನಮಗೆ ಅದರಿಂದ ಕಲಿಸಿದ ಪಾಠ ಹಾಗೆಂದರೆ ಮನಸ್ಸು ಎನ್ನುವ ಲಕ್ಷ್ಮಿ, ಇಂದ್ರಿಯಗಳು ಎನ್ನುವ ಲಕ್ಷ್ಮಿ. ಯಾಕೆ? ಎಲ್ಲವೂ ಪ್ರಾಕೃತವಾದದ್ದು. ಪ್ರಕೃತಿಗೆ ಅಭಿಮಾನಿ ಯಾರು? ಲಕ್ಷ್ಮೀದೇವಿನೇ. ಅದರಿಂದ ಪ್ರಾಕೃತವಾದ ಈ ಶರೀರದಲ್ಲಿ ಇರತಕ್ಕ ಇಂದ್ರಿಯಗಳು, ಮನಸ್ಸು ಎಲ್ಲವನ್ನು ಕೂಡ, ಶರೀರ ಎಲ್ಲವನ್ನು ಕೂಡ ಪರಮಾತ್ಮನ ಸೇವೆಗೆ, ಕೃಷ್ಣನ ಸೇವೆಗೆ ಮೀಸಲಿಡಬೇಕು ಅಂತ ಒಂದು ವಿಚಾರವನ್ನು ಕೂಡ ನಮಗೆ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ಒಂದು ಪ್ರವಚನವನ್ನು ಆಯೋಜನೆ ಮಾಡಿದ ಭೀಮಾಚಾರ್ಯರು, ಅವರ ಕುಟುಂಬದವರು ಮತ್ತು ಈ ಸಂಘದ ಎಲ್ಲರಿಗೂ ಕೂಡ ದೇವರು, ವಿಶೇಷವಾಗಿ ರಾಮಚಂದ್ರ ದೇವರು, ಅಭಿನ್ನವಾದ ಶ್ರೀಕೃಷ್ಣ ದೇವರು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ 2 ವಾಕ್ಕುಸುಮಗಳನ್ನು ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯ ಬಾಲಂ ವಿಷ್ಣುರ್ಮೇ ಪರಮಸ್ಸುಗುರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.